ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಜಿ ಕನ್ನಡ ವೀಕ್ಷಕರಿಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಿಮ್ಮ ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್ ನನ್ನ ಜೊತೆಗಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಅಚ್ಚು ಮೆಚ್ಚಿನ ಸೌಜನ್ಯ. ಎಲ್ಲರಿಗೂ ನ್ಯೂಟ್ರಿಗೇನ್ ಕುಡೀರಿ ಅಂತ ಹೇಳುವಂತ ಸೌಜನ್ಯ. ಸೌಜನ್ಯ ಏನ್ ಗೊತ್ತಾ, ಇವತ್ತು ಆಕ್ಚುಲಿ ನಾನು ಬೆಳಗ್ಗೆ FM ಅಲ್ಲಿ ನೀನು ಕೇಳಿಸ್ಕೊಂಡೇ ಇರಲ್ಲ ನಿನ್ ವಾಯ್ಸ್ ಹೆಂಗಿರುತ್ತೆ ಅನ್ಬಿಟ್ಟು ಅಂತ ನಮ್ಮ ಏನ್ ಮಾಡಿದ್ರೆ ಈ ಸೌಜನ್ಯ ಮಾತಾಡ್ತಾಳೆ ಬಾರೋ ಕೇಳಿಸ್ಕೊಳ್ಳೋ ಅಂತ ಕರೆದ್ರು. ಶ್ರೋತೃಗಳೇ, ನಾವಿವತ್ತು ನವರಾತ್ರಿಯ ಪ್ರಯುಕ್ತ ನೇಪಾಳಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನಾನು ಅಂದೆ ಅದಕ್ಕೆ ಎಲ್ಲಿ ಇದು ಸೌಜನ್ಯನ ಸಾಧ್ಯನೇ ಇಲ್ಲ ಅಂತ. ಇಲ್ಲ ಕಣೋ, ನಾನು ಆಕ್ಚುಲಿ ನೇಪಾಳಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಏನಂದ್ರೆ ನವರಾತ್ರಿ ಟೈಮಲ್ಲಿ ಏನ್ ಮಾಡ್ತಾರೆ, ದೇವ್ರನ್ ಪೂಜೆ ಮಾಡಲ್ಲ, ಒಂದು ಹುಡುಗಿನ ಪೂಜೆ ಮಾಡ್ತಾರೆ, ಹುಡುಗಿನ ಕೂರಿಸಿ ಪೂಜೆ ಮಾಡ್ತಾರೆ. ಎಲ್ಲಿವರೆಗೂ ಆ ಹುಡುಗಿ ವಯಸ್ಸಿಗೆ ಬರೋವರೆಗೂ ಆ ಹುಡುಗಿಗೆ ಪೂಜೆ ಮಾಡ್ತಾರೆ, ಅವಳೇ ದೇವ್ರು ಅಂತ ಅಭಿಷೇಕ ಎಲ್ಲ ಮಾಡ್ತಾರಂತೆ. ಆ ಹುಡುಗಿ ವಯಸ್ಸಿಗೆ ಬಂದಾದ್ಮೇಲೆ ಮತ್ತೆ ಇನ್ನೊಂದು ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಜಾಗದಲ್ಲಿ ಕೂರಿಸಿ ಅವಳಿಗೆ ಅಭಿಷೇಕ ಮಾಡಿ ಈ ತರ ಹುಡುಗಿರ್ನ ಪೂಜೆ ಮಾಡ್ತಾ ಬಂದಿದ್ದಾರೆ. ಇದು ನವರಾತ್ರಿ ಸ್ಪೆಷಲ್ ನೇಪಾಳದಲ್ಲಿ. ಇಂಥ ಸುಮಾರು ವಿಷಯಗಳು ಟಿವಿನಲ್ಲಿ ಕೂಡ ನಾವು ಹೇಳ್ತೀವಿ ಮಾರ್ನಿಂಗ್ ಮಂತ್ರದಲ್ಲಿ. ಹೇಳ್ತಾ ಇದ್ದೆ, ನನಗೆ ನಾನು ನಂಬಲೇ ಇಲ್ಲ, ಇದು ಸೌಜನ್ಯ ಅಲ್ಲ ಅಂತ. ನಾನು ಅಮ್ಮ ಸ್ವಲ್ಪ ಮಾಡ್ಕೊಂಡು ನೋಡಪ್ಪ ಕೇಳಿಸ್ಕೊಳಪ್ಪ ನೀನು ಅಂತಂದ್ರು. ಆ ಕ್ಷತ್ರುಗಳೇ, ಇವತ್ತಿನ ವಿಶೇಷ ನೇಪಾಳಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಸೌಜನ್ಯ. ಇದು ಸೌಜನ್ಯನ ಇದು? ಅಯ್ಯೋ, ಮೇಲೆ ಹೋಗೋ ವಿಮಾನವನ್ನು ಕೆಳಗೆ ನಿಂತು ನೋಡಬಲ್ಲೆ, ಮಲಗಿರುವ ನಾಯನ್ನು ಕಲ್ಲಲ್ಲಿ ಹೊಡೆದು ಎಬ್ಬಿಸಬಲ್ಲೆ, ಸತ್ತಿರೋ ಹಾವನ್ನು ಎಡಗೈಲಿ ಸುತ್ತಿ ಬಿಸಾಕಬಲ್ಲೆ, ಆದರೆ ಇದು ಸೌಜನ್ಯ ಎಂದರೆ ಮಾತ್ರ ನಾನು ನಂಬಲಾರೆ ಅಂತಂದೆ. ಸೌಜನ್ಯ ಯಾಕಮ್ಮ ನಿನ್ನ ಮಾತಿನ ಸೌಜನ್ಯತೆ ರೇಡಿಯೋಲ್ ಮಾತ್ರ ಕೇಳಿಸತ್ತೆ, ಟಿವಿ ಶೋ ಅಲ್ಲಿ ನನ್ನ ಪಕ್ಕ ಕೂತ್ಕೊಂಡ್ರೆ ಯಾಕಮ್ಮ ಇಷ್ಟು ಉದ್ವೇಗದಲ್ಲಿ ಮಾತಾಡ್ತೀಯಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ? ಹೌದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಷ್ಟು ಮಾತ್ರ ಅಲ್ಲ, ಈ TRP ಅಂತ ಟಿವಿನಲ್ಲಿ ಇದೆ ನೋಡು. TRP ಅಂದ್ರೆ ಕಾಲ್ ಎಳೆದ್ರೆ ಮಾತ್ರ ಅಂತ ಜನ ಜಾಸ್ತಿ ನೋಡೋದು. ಅದಕ್ಕೆ ಸ್ವಲ್ಪ ಅರುಣ್ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವ್ನ್ ಕಾಲ್ ಎಳಿಯೋಣ ಅಂತ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಅಮ್ಮನೂ ಫೋನ್ ಮಾಡಿ ಹೇಳಿದ್ರು, ನೋಡಮ್ಮ ಶುಭೋದಯ, ನಾನು ಕೇಳಿಸ್ಕೊತಾ ಇದ್ದೀನಿ, ಅಷ್ಟು ಒಳ್ಳೆಯವಳಾಗಿರ್ಬೇಡ, ಯಾಕಂದ್ರೆ ನನ್ ಮಗ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ, ಕಾಲ್ ಎಳೆಯೋನ ಬಿಡ್ಬೇಡ ಅಂತಂದ್ರು. ಓಕೆ, ಇಟ್ ವಾಸ್ ಗುಡ್, ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಬೆಳಗ್ಗೆ ಇದು ಕೇಳಿಸ್ಬಿಟ್ಟು ಗರ ಬಡ್ದಂಗ ಆಗೋಗಿದೆ, ಅದಕ್ಕೆ ಹೆಡ್ಲೈನ್ಸ್ ಎಲ್ಲ ನೀನೇ ಹೇಳ್ಬಿಡ. ಡೆಫಿನೆಟ್ಲಿ ಇವತ್ತು ಅರುಣ್ಗೆ ಫುಲ್ ಜೋಶ್ ಬಂದ್ಬಿಡಿದೆ. ಅದೇ ಜೋಶಲ್ಲಿ ನಾನು ಹೇಳ್ತೀನಿ ಇವತ್ತಿನ ಹೆಡ್ಲೈನ್ಸ್ ಏನೇನು ಅಂತ. ಇವತ್ತು ವಿಶ್ವ ಅಂಚೆ ದಿನ. ಫಸ್ಟ್ ಆಫ್ ಆಲ್ ಚಪ್ಪಾಳೆ ತಟ್ಬಿಡೋಣ, ಕಮಾನ್. ಎಸ್, ಸೆಲೆಬ್ರೇಟ್ ಮಾಡೋಣ ಈ ವಿಶ್ವ ಅಂಚೆ ದಿನನ. ಸಾಕಷ್ಟು ವಿಷಯಗಳು ಹೌದಾ ಅಂತ ನೀವೇ ಆಶ್ಚರ್ಯ ಪಡುವಂತಹ ಸುಮಾರು ವಿಷಯಗಳು ಈ ವಿಶ್ವ ಅಂಚೆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತೀವಿ ಇನ್ ಮುಂದೆ. ಅಂಡ್ ಆಲ್ಸೋ ಮೊನ್ನೆ ಅಕ್ಟೋಬರ್ 5ನೇ ತಾರೀಕು, ನಿನ್ನೆ ಎಲ್ಲ ಮಾತಾಡ್ತಿದ್ವಿ ನಾವು, ನಮ್ಮ ನರಸಿಂಹರಾಜು ಅವ್ರು ಇದ್ದಿದ್ರೆ ಮೊನ್ನೆ ಅಕ್ಟೋಬರ್ 5ನೇ ತಾರೀಕಿಗೆ 90 ವರ್ಷಗಳಾಗಿರ್ತಿತ್ತು ಅವ್ರಿಗೆ ಅಂತ. ಅವ್ರ ಬಗ್ಗೆ ಸುಮಾರು ವಿಷಯಗಳು ಮಾತಾಡಿದ್ವಿ. ಇವತ್ತು ಅವರ ಮಗಳನ್ನ ಮಾತಾಡ್ಸೋಣ. ನಿನ್ನೆ ಅನ್ಫಾರ್ಚುನೇಟ್ಲಿ ಅವ್ರ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕನೆಕ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಇನ್ ಸ್ವಲ್ಪ ಹೊತ್ತಲ್ಲೇ ಸುಧಾ ನರಸಿಂಹರಾಜು ಅವರನ್ನ ಮಾತಾಡ್ಸೋಣ ಇವತ್ತು ಶೋನಲ್ಲಿ. ಜೊತೆಗೆ ಈ ಡೈರೆಕ್ಟರ್ ತೆಲುಗುಗೆ ಹೋಗ್ತಾರೆ ಅನ್ನೋದೇ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್ ಆಗೋಗಿತ್ತು. ಯಾಕಂದ್ರೆ ಚಾರ್ಮಿನಾರ್ ಅಂತ ಸೂಪರ್ ಹಿಟ್ ಮೂವಿನ ಕೊಟ್ಟು ಕನ್ನಡದಲ್ಲಿ ಇದು ಹಿಟ್ ಆದ್ಮೇಲೆ ತೆಲುಗುವಿಂದ ಆಫರ್ ಬಂದಿತ್ತು. ಅಂಡ್ ತೆಲುಗುನಲ್ಲಿ ಸೂಪರ್ ಸ್ಟಾರ್ಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಅವರೆಲ್ಲ ಮೂವಿನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ ಆರ್ ಚಂದ್ರು ಅವ್ರ ಬಗ್ಗೆ. ಸೊ ಇವ್ರು ತೆಲುಗುಗೆ ಹೋಗ್ತಾರಾ, ಕನ್ನಡದಲ್ಲೇ ಇರ್ತಾರಾ ಅನ್ನೋದು ಏನೋ ಸಿಕ್ಕಾಪಟ್ಟೆ ಅದೇ ಗೊಂದಲ ಆಗೋಗಿದೆ. ಇದ್ರ ಬಗ್ಗೆ ಹೌದು, ಅದೇ ನಮ್ಮ ಗಾಸಿಪ್ ಕೂಡ ಆಗಿದೆ. ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಬಟ್ ಅದಕ್ಕೂ ಮುಂಚೆ ತುಂಬಾ ಹೊಟ್ಟೆ ಹಸಿತಿದೆ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾನೇ ಹೊಟ್ಟೆ ಹಸಿತಿದೆ ಅಲ್ವಾ? ಇವತ್ತು ಹಬ್ಬದ ಪ್ರಯುಕ್ತ ಏನಾದ್ರು ಸ್ವೀಟ್ ತಿನ್ಬೋದಲ್ವಾ? ಈ ಹೋಟೆಲ್ ನಲ್ಲಿ ಹಾಲ್ ಬಾಯ್ ಸಿಕ್ಕಾಬಡೆ ಪಾಪ್ಯುಲರ್. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಎಷ್ಟೆಲ್ಲ ಹೊಸ ತರ ಸ್ವೀಟ್ಸ್ ನೆಲ್ಲ ಮಾಡೋರು, ಪ್ರಯೋಗಗಳು ಅಂತ ಮಾಡೋರು. ಇವಾಗ ಅದೆಲ್ಲ ಫುಲ್ ಕಮ್ಮಿ ಆಗೋಗಿದೆ. ಸ್ವೀಟ್ಸ್ ಅಂದ್ರೆ ಮೈಸೂರು ಪಾಕು, ಆಮೇಲೆ ಕ್ಯಾಶ್ಯೂ ಬರ್ಫಿ ಅಂತ ಎಲ್ಲ ಹೊರಗಡೆ ಹೋಗಿ ತಂದ್ಬಿಡ್ತಾರೆ ಇನ್ಸ್ಟೆಂಟ್ ಆಗಿ. ಬಟ್ ಹಾಲ್ ಬಾಯ್ ಎಷ್ಟು ಜನ ಕೇಳಿದೀರಾ? ಮುಂಚೆ ಎಲ್ಲ ಮನೇಲೆ ಮಾಡೋರು, ಇವಾಗ್ಲೂ ಸುಮಾರು ಜನ ಮಾಡ್ತಾರೆ. ಬಟ್ ಈ ಹಾಲ್ ಬಾಯ್ ತುಂಬಾ ಸ್ಪೆಷಲ್ ಬೆಂಗಳೂರಲ್ಲಿ. ಅಂದ್ರೆ ಅದು ಸೌತ್ ಅಂಡ್ ಸರ್ಕಲ್ ಹತ್ರ ಇರುವಂತಹ ಸೌತ್ ಇಂಡೀಸ್ ಅಲ್ಲಿ, ಈ ಕೃಷ್ಣರಾವ್ ಪಾರ್ಕ್ ಅಪೋಸಿಟ್ ನಿನ್ಗೆ ಸಿಗುತ್ತೆ ಈ ಸೌತ್ ಇಂಡೀಸ್. ಎಂತ ಹೋಟೆಲ್ ಗೊತ್ತಾ, ಇಲ್ಲಿ ಅಕ್ಕಿ ರೊಟ್ಟಿ ಕೂಡ ಸಿಕ್ಕಾಪಡೆ ಪಾಪ್ಯುಲರ್. ಓಕೆ, ಸೊ ಆ ಹೋಟೆಲ್ಗೆ ಇವಾಗ ನಿನ್ನ ಕರ್ಕೊಂಡು ಹೋಗ್ಲಾ ನವರಾತ್ರಿ ಸ್ಪೆಷಲ್? ಎಸ್, ಬನ್ನಿ ಟಿಫಿನ್ ಬಾಕ್ಸ್ ಅಲ್ಲಿ ಇವತ್ತು ಸೌತ್ ಇಂಡೀಸ್ಗೆ ಹೊಡ್ ಬರೋಣ. ಹಾಲುಬಾಯ್ ಅಂತ ಕೇಳ್ತಾ ಇದ್ರೆ ಏನೋ ಒಂಥರ ವಿಶೇಷ ಇದೆ. ತುಂಬ ಅದು ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ವಿಶೇಷ. ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೋ ಎಲ್ಲಿ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಸೌತ್ ವೆಸ್ಟ್ ಇಂಡೀಸ್ ಅನ್ನೋ ಜಾಗದಲ್ಲಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಂಪಲ್ಲಾಗಿ ಸಿಕ್ಕುತ್ತೆ. ಅದು ಏನು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ, ನೀವು ಕೇಳ್ತಾನೆ ಇರ್ತೀನಿ ಅಂದ್ಕೊಂಡಿದ್ದೀನಿ. ಹಾಲುಬಾಯ್ ಅಂತ ಅಂದರೆ ಯಾವುದು? ಅದು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಎಲ್ಲ ಅಮೃತ್ ಫಲ ಅಂತ ಕರೀತಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಮಣ್ಣಿ ಅಂತ ಕರೀತಾರೆ. ಆದರೆ ಬೆಂಗಳೂರಲ್ಲಿ ಹಾಲುಬಾಯಿ ಅನ್ನೋದು ನಮ್ಮ ಒಂದು ಹೋಟೆಲ್ನಲ್ಲಿ ವಿಶೇಷವಾದ ತಿನಿಸಾಗಿದೆ. ಸೌತ್ ವೆಜ್ ತಿಂಡೀಸ್ ಅಂತ ಇದು ಹೋಟ್ಲು. ಇದು ಬಂದು ಬಸವನಗುಡಿಲಿದೆ. ನಾವು ಬಸವನಗುಡಿಗೆ ಭಾಳ ಹಳಬರು. ಈ ಹೋಟ್ಲ್ ಓಪನ್ ಆದಾಗ್ಲಿಂದ ನಾನು ಫಸ್ಟ್ ಡೇಯಿಂದನೇ ಈಗ ಕಸ್ಟಮರು. ಹಾಲ್ಬಾಯಿ ಅಂತ ಮಾಡ್ತಾರೆ. ಹಾಲ್ಬಾಯಿ ಅನ್ನೋದು ಅದು ದಕ್ಷಿಣ ಕನ್ನಡ ವರ್ಡು. ಅದಕ್ಕೆ ಸೂಟಬಲ್ ಆಗಿ ಬ್ಯಾಂಗ್ಳೂರಿನಲ್ಲಿ ಅದಕ್ಕೆ ಅಮೃತ ಫಲ ಅಂತ ಹೇಳ್ತಾರೆ. ಕೆಲವರು ಸ್ವೀಟಲ್ಲೂ ಮಾಡ್ತಾರೆ, ಮನೆಗಳಲ್ಲಿ ಖಾರನೂ ಮಾಡ್ತಾರೆ. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸ್ವೀಟ್ ಆಗಿ ಮಾಡ್ತಾರೆ. ಹಾಲ್ಬಾಯಿ ಹೆಸರೇ ಒಂಥರ ಸಖತ್ತಾಗಿದೆ, ನೋಡೋದಕ್ಕಂತೂ ಇನ್ನೂ ಸಖತ್ತಾಗಿದೆ. ನಮ್ಮ ಕ್ಯಾಮ್ರಾಮನ್ ಎಲ್ಲ ಹೋಗಿದ್ರಂತಲ್ಲ, ಅವರು ಇವಾಗಷ್ಟೇ ಹೇಳ್ತಿದ್ರು ಈ ಕಾಯಿ ಮತ್ತೆ ಹಾಲು ಜೊತೆಗೆ ಬೆಲ್ಲದ ಪಾಕ ಇದನ್ನೆಲ್ಲ ಮಿಕ್ಸ್ ಮಾಡಿ ಎಷ್ಟು ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಬಿಟ್ರು ಹಾಲ್ಬಾಯ್. ಸೌತ್ ಇಂಡ್ ಸರ್ಕಲ್ ಹತ್ರ ಇರೋದು. ಅಲ್ಲಿ ಹೋಗ್ಬಿಟ್ಟು ಸೌಜನ್ಯ ಹೆಸರು ಅರುಣ್ ಹೆಸರನ್ನ ಹೇಳಿ ಒಂದು 5 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅನ್ಕೊಂಡ್ರ? ಚಾನ್ಸೇ ಇಲ್ಲ, 10 ರೂಪಾಯಿ ಜಾಸ್ತಿ ಇಸ್ಕೋತಾರೆ. ಹೌದು, ಯಾಕಂದ್ರೆ ತುಂಬಾ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ. ಜೊತೆಗೆ ಅಲ್ಲಿ ಹೋಟೆಲ್ಸ್ ಎಲ್ಲ ನೀವು ನೋಡಿರ್ತೀವಿ ಅಲ್ವಾ, ಡೊನೇಷನ್ಗೆ ಅಂತ ಒಂದು ಬಾಕ್ಸ್ ಎಲ್ಲ ಇಟ್ಬಿಟ್ಟಿರ್ತಾರೆ. ಅಲ್ಲಿ ಬೇಕಾದ್ರೆ ನಾವು ಹೋಗಿ ದುಡ್ಡು ಹಾಕ್ಬೋದು, ಇದು ಮಕ್ಕಳಿಗೆ ಹೋಗಿ ಸೇರತ್ತೆ ಅಂತೆಲ್ಲ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸ್ ಅಲ್ಲೂ ನಡೀತಿ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಂಗೆ? ಅನ್ಸುತ್ತೆ ಲೈಕ್ ಅದಾಗತ್ತೆ. ಲೈಕ್ ಎಷ್ಟೊಂದ್ ಜನ ಕಸ್ಟಮರ್ಸ್ ಬರ್ತಾರಲ್ಲ, ಏನೋ ಅವ್ರಿಗೆ ಅನ್ಸಿದ್ದು ಅವ್ರ ಕೈಲಾದಷ್ಟು ದುಡ್ಡುಗಳು ಕೊಟ್ರೆ ನಾವು ಒಳ್ಳೆ ಮನ್ಸಿಂದ ಕೊಟ್ಟಾಗ ಅದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆದ್ರೆ ನಮಗೂ ತುಂಬಾ ಸಂತೋಷ ಆಗುತ್ತೆ. ಜೊತೆಗೆ ಇದೇ ಒಳ್ಳೆ ಮನ್ಸಿಂದ ತುಂಬಾ ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಣ ಅಂತ. ಇವತ್ತು ವಿಶ್ವ ಅಂಚೆ ದಿನ. ಮುಂಚೆ ಎಲ್ಲ ಮನೆಗೆ ಹೋದ ತಕ್ಷಣ ಎಲ್ಲೋ ಒಂದು ಲಾಂಗ್ ಲೀವ್ ಮುಗಿಸ್ಕೊಂಡು ಹೋದ್ರು ಅಥವಾ ಸುಮಾರು ದಿನಗಳು ಹೊರಗಡೆ ಹೋಗಿ ಬಂದ್ಮೇಲೆ ಅಥವಾ ಯಾವ್ದೋ ಒಂದು ವಿಷಯನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮನೆಗೆ ಹೋದ ತಕ್ಷಣ ಯಾವ್ದಾದ್ರು ಪೋಸ್ಟ್ ಬಂತಾ ಅಂತ ಕೇಳ್ತಿದ್ವಿ ಅಲ್ವಾ. ಇವಾಗ ನಾವು ಮನೆಗೆ ಹೋಗಿದ ತಕ್ಷಣ ಏನಿಗೊಂದು ಪೋಸ್ಟ್ ಬಂದಿದೆ ಕಣೆ ಅಂದ್ರೆ ಪೋಸ್ಟ್ ಬಂದಿದ್ಯಾ ನನಗ ಅಂತ ಕೇಳ್ತೀವಿ. ಯಾಕಂದ್ರೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಎಲ್ಲ ಮೇಲ್ಸ್ ಅಲ್ಲಿ ಮತ್ತೆ ಮೊಬೈಲ್ಸ್ ಅಲ್ಲಿ ನಡೆಯುವಂತ ಈ ಟೈಮ್ ನಲ್ಲಿ ನಿಜವಾಗ್ಲೂ ಅಂಚೆ ಅನ್ನೋದಕ್ಕೆ ಎಷ್ಟು ಪ್ರಾಮಿನೆನ್ಸ್ ಕೊಟ್ಟಿದೀವಿ ನಾವು, ಎಷ್ಟು ಇಂಪಾರ್ಟೆಂಟ್ ಅದು ನಮ್ಮ ಇಂಡಿಯಾದಲ್ಲಿ ಜೊತೆಗೆ ಪ್ರಪಂಚದಲ್ಲಿ. ಸೌಜನ್ಯ ಅವರೇ, ಎಸ್ ಸೌಜನ್ಯ ಅವರೇನಾ? ಅಯ್ಯೋ, 2 ಕಪ್ ಇಟ್ಕೊಂಡಿದ ತಕ್ಷಣ ಏನಿದು ಪ್ಲೂರಲ್? ವಾಯ್ಸ್ ಕೇಳಿ ಫಿದಾ ಆಗ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ ಎಫ್ಎಂ ಅಲ್ಲಿ. ಇವಾಗ ಏನಂದ್ರೆ ಅರುಣ್ ನಾವೆಲ್ಲರಿಗೂ ಹೇಳ್ತಿದೀವಿ ಆಯುರ್ವೇದ್ ನ್ಯೂಟ್ರಿಗೇನ್ ಕುಡಿರಿ ಅಂತ. ಅವ್ರಿಗೆ ಹೇಳುವಾಗ ನಾವು ಕುಡಿಬೇಕಲ್ವಾ, ಯಾಕಂದ್ರೆ ಹೆಲ್ದಿಯಾಗಿ ಫಿಟ್ ಆಗಿರ್ಬೇಕು. ಜೊತೆಗೆ ಏನೇ ಆದ್ರೂ ನನಗೆ ಜೀ ಕನ್ನಡ ಮೇಲೆ ಪ್ರೀತಿ ವ್ಯಾಮೋಹ ಹೋಗಲ್ಲ ನೋಡೋದಕ್ಕೆ 2 ಕಪ್ ಇಟ್ಕೊಂಡಿದ್ದೀನಿ. ಒಂದ್ರಲ್ಲಿ ಆಯುರ್ವೇದ್ ನ್ಯೂಟ್ರಿಗೇನ್ ಕುಡಿತಿದ್ದೀನಿ, ಇನ್ನೊಂದು ಕಪ್ಪಲ್ಲಿ ಟೀನಾ ಕುಡಿತಿದ್ದೀನಿ. ಬಾಯ್ ಫ್ರೀ ಆಗಿರುವಾಗ ಒಬ್ಬರನ್ನ ಮಾತಾಡಿಸ್ಬಿಡೋಣ ಅಂತ. ಒಬ್ರು ವೆರಿ ಸ್ಪೆಷಲ್ ಪರ್ಸನ್. ಹೌದು, ನಿನ್ನೆ ಅಷ್ಟೇ ಇವರ ತಂದೆ ಬಗ್ಗೆ ಮಾತಾಡ್ತಿದ್ವಿ ನಾವು. ದ ವೆರಿ ಫೇಮಸ್ ನರಸಿಂಹರಾಜು ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ಅವ್ರ ಮಗಳು ಸುಧಾ ನರಸಿಂಹರಾಜು ಅವ್ರು ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ. ಮೇಡಮ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ ಸೌಜನ್ಯ. ನಮಸ್ಕಾರ. ನಿಮ್ ಜೊತೆಲಿ ಇನ್ನೊಬ್ಬರಲ್ಲ, ಇನ್ನೊಬ್ರು ಇದಾರಲ್ಲ ನಿಮ್ ಜೊತೆ? ಹೌದು, ಅರುಣ್. ಅರುಣ್ ಅರುಣ್ ಹಾ, ನಮಸ್ಕಾರ ಅರುಣ್. ನಮಸ್ಕಾರ. ಸೊ ರೀಸೆಂಟ್ಲಿ ಅಷ್ಟೇ ನರಸಿಂಹರಾಜು ಅವರ ಸ್ಪೆಷಲ್ ರೇಡಿಯೋದಲ್ಲಿ ಮಾಡಿದಾಗ ನೀವು ಬಂದು ಏನೋ ಸ್ಪೆಷಲ್ ಪ್ರೋಗ್ರಾಮ್ ನಡೆಸ್ಕೊಟ್ಟು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರಿ ನಮ್ ಜೊತೆ. ಹೌದು ಅಲ್ವಾ? ಸುಮಾರು ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ, ಕೇಳಿ ಎಷ್ಟು ಖುಷಿ ಆಯ್ತು. ಅದ್ರಲ್ಲಿ ಒಂದು ವಿಷಯ ಅಂದ್ರೆ ನೀವು ಡಾಕ್ಟರ್ ಆಗ್ಬೇಕು ಅಂತ ನಿಮ್ ತಂದೆಗೆ ತುಂಬಾ 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 ಆಸೆ ಇತ್ತು. ಡಾಕ್ಟರ್ ಸುಧಾ ನರಸಿಂಹರಾಜು ಅಂತ ನಿಮ್ಮನ್ನ ಎಲ್ಲರೂ ಕರಿಬೇಕಂತ ಅವ್ರಿಗೆ ಆಸೆ ಇತ್ತು. ಬಟ್ ನಿಜ ಹೇಳ್ತೀನಿ, ಈ ಕಲೆಗೆ ಸಂಬಂಧಪಟ್ಟ ಹಾಗೆ ಕೂಡ ಡಾಕ್ಟರೇಟ್ ಪದವಿ ಏನ್ ಕೊಡ್ತಾರೆ ಅದು ನಿಮ್ಗೆ ವೆರಿ ಶಾರ್ಟ್ಲಿ ಸಿಗ್ಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಕಲೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ ನಿಮ್ಮ ತಂದೆಯವ್ರ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ವೆರಿ ಬಿಗ್ ಥಿಂಗ್. ತುಂಬಾ ದೊಡ್ಡ ವಿಚಾರ ಹೇಳ್ತಾ ಇದ್ದೀರಾ. ಬಟ್ ಆಕ್ಚುಲಿ ನಮ್ಮ ತಂದೆಗೆ ನಾನು ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಓಕೆ. ಸೊ ನಾನು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪೇರ್ ಮಾಡಿದ್ರೆ ನನ್ನ ಸಿಸ್ಟರ್ ಒಬ್ರು ಡಬಲ್ ಡಿಗ್ರಿ ಮಾಡಿದ್ರು, ಚಂದ್ರ ಅಂತ. ಎಲ್ಲರೂ ಸುಮಾರಾಗಿ ಚೆನ್ನಾಗಿ ಓದಿದ್ವಿ. ಬಟ್ ನಾನು ನಮ್ ತೀರ್ಕೊಂಡಾಗ ನಾನು ತುಂಬಾ ಚಿಕ್ಕವಳಾಗಿದ್ರಿಂದ ಸೊ ಆ ಲೆಗೆಸಿ ಕಂಟಿನ್ಯೂ ಮಾಡಿ ಯಾರು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಇಂಡಸ್ಟ್ರಿಗೆ ಬಂದೆ. ಸೊ ಓದ್ತಾ ಓದ್ತಾ ನಾನು ಎರಡನ್ನು ಮ್ಯಾನೇಜ್ ಮಾಡ್ಕೊಂಡು, ಒಂದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ನಾನು ಓದ್ತಿದ್ದಾಗ ನಾನು ಆಕ್ಟ್ ಮಾಡಕ್ ಶುರು ಮಾಡಿದಾಗ ಅದೇನಾಯ್ತು, ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ಹೋಗಿ ಆಕ್ಟರ್ ಆಗ್ಬಿಟ್ಟೆ. ಎರಡು ಪ್ರಾಸ ಪದಗಳೇ ಅಲ್ವಾ ಹೇಗಿದ್ರು ಅಂತ. ಆಕ್ಚುಲಿ ಡಾಕ್ಟರ್ ಆದ್ರೆ ನೀವು ಬರೀ ಡಾಕ್ಟರ್ ಆಗಿ ಇರಬೇಕಾಯ್ತು, ಆಕ್ಟರ್ ಆದ್ರೆ ಎಲ್ಲಾನು ಆಗ್ಬೋದು. ಹೌದು, ನೀವು ಆಕ್ಟಿಂಗ್ ಮಾಡ್ತಾನು ಡಾಕ್ಟರ್ ಆಗ್ಬೋದು ಅಲ್ವಾ? ಖಂಡಿತ ಖಂಡಿತ. ಸೊ ದಟ್ಸ್ ಒನ್ ಅಡ್ವಾಂಟೇಜ್. ಜೊತೆಗೆ ಒಂದು ಬೇಜಾರಿನ ವಿಷಯ ಏನಂದ್ರೆ, ಇಷ್ಟು ವರ್ಷಗಳಾಗಿ ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಇಂಥ ಒಬ್ಬ ಕಮಿಡಿಯನ್ನ ಇಲ್ಲಿವರೆಗೂ ಅಲ್ಲ ಮುಂದಕ್ಕೂ ಕೂಡ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಬ್ಬ ನಟ
ನಿಮ್ಮ ತಂದೆ ನರಸಿಂಹರಾಜು ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಇರಬಹುದು, ಅಥವಾ ಒಂದು ರಸ್ತೆಗೆ ಅವರ ನೆನಪಿನಲ್ಲಿ ಹೆಸರನ್ನ ಇಡೋದಿರಬಹುದು. ಈ ತರ ಅವ್ರಿಗೆ ಗೌರವ ಸೂಚಿಸುವಂತ ಕೆಲಸ ಒಂದು ನಡೆದಿಲ್ಲ ಅನ್ನೋದು ಎಲ್ಲರಿಗೂ ಬೇಜಾರು. ಬಟ್ ನೀವು ಇದನ್ನ ಹಾಗೆ ಬಿಡ್ಲಿಲ್ಲ, ನಡಿಲಿಲ್ವಲ್ಲ ಅಂತ ಸುಮಾರು ಜನ ಬಿಟ್ಬಿಡ್ತಾರೆ ಬೇಜಾರ್ ಮಾಡ್ಕೊಂಡು. ಇಂಟರ್ವ್ಯೂಸ್ಗೆ ಅಂತ ಹೋದಾಗ ಅಯ್ಯೋ ಬೇಜಾರಾಗತ್ತೆ ಅಂತ ಸುಮ್ನಾಗ್ ಬಿಡ್ತಾರೆ. ಬಟ್ ನೀವು ಬಿಡ್ಲಿಲ್ಲ. ವಾರ್ತಾ ಇಲಾಖೆ ಸಚಿವರು ಕೂಡ ನಿಮ್ಮ ಒಂದು ಕರೆಗೆ, ನಿರ್ದೇಶಕರು ಕೂಡ ನಿಮ್ಮ ಒಂದು ರಿಕ್ವೆಸ್ಟ್ ಏನಿತ್ತು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಸೊ ಅವರ ಹೆಸರಿನಲ್ಲಿ ಒಂದು ಅವಾರ್ಡ್ ನ ಕೊಡೋಣ ಅಂತ ಹೇಳಿದ್ದಾರೆ ವಿಶುಕುಮಾರ್ ಅವರು. ಸೊ ಇಷ್ಟು ನೀವು ಹೇಳಿದ ತಕ್ಷಣ ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ಏನ್ ಅನ್ನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಏನು ಯಾರು ನಮ್ ತಂದೆನ್ ಮರ್ತಿಲ್ಲ. ಎಲ್ರು ಏನ್ ಗೊತ್ತಾ, ಕೆಲವರಾದ್ರು ಅವತ್ತು ಶನಿವಾರ ಮತ್ತು ಭಾನುವಾರ 2 ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅವರು. ಯಾಕಂದ್ರೆ 90 ವರ್ಷ ಆಗಿದೆ ನಮ್ ತಂದೆಗೆ. ಈ ವರ್ಷ 90 years ರನ್ನಿಂಗ್. ಸೊ ಒಂದು ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡಿದ್ರು 2 ದಿನ. ಸೊ ಏನ್ ಗೊತ್ತಾ, ನೆರೆದಂತ ಜನ ಬಂದು ಅವ್ರ ಬಗ್ಗೆ ಮಾತಾಡಿದಾಗ, ಮತ್ತೆ ಸ್ಟೇಜ್ ಮೇಲೂ ಅಷ್ಟೇ ಪುಟ್ಟಸ್ವಾಮಿ ಅವರು, ಗುಡಿಹಳ್ಳಿ ನಾಗರಾಜರವರು ಮತ್ತು ನಾರಾಯಣ್ ಅವರು ಬೇರೆ ಬೇರೆ ಅವರ ಬಗ್ಗೆ, ಒಬ್ರು ಸಿನಿಮಾ ಬಗ್ಗೆ, ಒಬ್ರು ಸಿನಿಮಾ ಫಿಲಾಸಫಿ ಬಗ್ಗೆ, ಮತ್ತು ಇನ್ನೊಬ್ರು ಅವರ ರಂಗಭೂಮಿಯ ಕೊಡುಗೆ ಬಗ್ಗೆ ಮಾತಾಡಿದಾಗ ಯಾರು ನರಸಿಂಹರಾಜ್ ಅವ್ರನ್ನ ಅವ್ರು ಎಷ್ಟು ಗಾಢವಾದ ವಿಚಾರಗಳನ್ನ ನಮ್ ತಂದೆ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ನಮಗೂ ಎಷ್ಟು ವಿಚಾರಗಳು ಗೊತ್ತಿರೋದಿಲ್ಲ. ಏನು ಅಂತಂದ್ರೆ ಎಲ್ಲದಕ್ಕೂ ಒಂದು ಕಾಲಾವಕಾಶ ಕೂಡ್ ಬರ್ಬೇಕಾಗಿತ್ತು. ನಮ್ ಪ್ರಕಾರ ಅದು ಇವಾಗ ಬಂದಿದೆ. ಸೊ ಇನ್ ಮುಂದಕ್ಕೆ ಇದು ಮೊದಲನೇ ಹೆಜ್ಜೆ. ಬಹುಶಃ ಇನ್ ಮುಂದಕ್ಕೆ ನೀವು ಹೇಳಿದಾಗೆ ರಸ್ತೆಗೆ ಹೆಸರಾಗ್ಬೋದು, ಅಥವಾ ಇನ್ನೊಂದು ಯಾವ್ದಾನ ಸ್ಮಾರಕಕ್ಕೆ ಹೆಸರಾಗಿರ್ಬೋದು. ಖಂಡಿತ ಇವೆಲ್ಲ ಮಾಡ್ತಾರೆ ಅನ್ನೋ ನಿರೀಕ್ಷಣೆ ನಮ್ ಇಡೀ ಕುಟುಂಬಕ್ಕಿದೆ. ಮೇಡಮ್, ಒಂದು ರಿಕ್ವೆಸ್ಟ್ ನಮ್ ಕಡೆಯಿಂದ ನಿಮ್ಗೆ ಹೇಳಿ. ಈ ಸುಮಾರು ಗ್ರೇಟ್ ಅಚೀವ್ಮೆಂಟ್ಸ್ ಮಾಡಿರುವಂತಹ ವ್ಯಕ್ತಿಗಳ ಮೇಲೆ ಇವಾಗ ಚಿತ್ರಗಳನ್ನ ತರ್ತಾ ಇದ್ದಾರೆ. ಅವರ ನಿಜವಾದ ಕಥೆಯನ್ನ ಆಧರಿಸಿ ತೆಗೆದಂತಹ ಚಿತ್ರ. ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಒಂದು ದಿನ ನರಸಿಂಹರಾಜು ಅವರ ರಿಯಲ್ ಲೈಫ್ ಸ್ಟೋರಿನ ತೆರೆ ಮೇಲೆ ತರಬೇಕು. ಅವಾಗ ಇನ್ನೂ ಒಂದು 100-200 ವರ್ಷಗಳಾದ್ರೂ ಕೂಡ ನಮ್ಮ ನೆನಪಲ್ಲಿ, ನಮ್ಮ ಕಣ್ಮುಂದೆ ಅವ್ರು ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರ್ತಾರೆ. ಇದನ್ನ ಮಾಸೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಆದಷ್ಟು ಬೇಗ ಒಂದು ಪಾಸಿಟಿವ್ ಆನ್ಸರ್ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಅಯ್ಯೋ, ಇದು ತುಂಬಾ ದೊಡ್ಡ ಅಂದ್ರೆ ಇಟ್ಸ್ ವಿಂಟೇಜ್. ನೀವು ಹೇಳ್ತಿರೋದು ವಿಂಟೇಜ್ ಕೆಲಸ ಮಾಡೋ ತರ ಆಗತ್ತಿದು. ಎಷ್ಟು ತುಂಬಾ ಅದಕ್ಕೆ ಸ್ಟಡಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಬಟ್ ನೀವು ಹೇಳಿದ ವಿಚಾರ ತುಂಬಾ ಕಲರ್ಫುಲ್ ಆಗಿದೆ ಮತ್ತು ಮಾಡುವಂತ ವಿಚಾರನೇ. ಬಟ್ ಪ್ರಯತ್ನ ಇರ್ಬೇಕು ಅದಕ್ಕೆ. ಅದನ್ನ ಪ್ರಯತ್ನ ಮಾಡಿದ್ರೆ ಆಗತ್ತೆ. ಬಟ್ ಅವರ ಹೆಸರಿನಲ್ಲಿ ಒಂದು ಸಾಕ್ಷ್ಯ ಚಿತ್ರ ಅಂತೂ ಮಾಡ್ಬೇಕು ಅನ್ನೋ ಸದ್ಯಕ್ಕೆ. ಈ ಹಿಂದೆನೆ ನಾನು ಒಂದ್ಸರಿ ದೂರದರ್ಶನಕ್ಕೆ ಹಾಸ್ಯ ಚಕ್ರವರ್ತಿ ಅಂತ ಮಾಡಿದ್ದೆ. ಅದು ತುಂಬಾ ಬೇರೆ ತರ ಕಾರ್ಯಕ್ರಮ ಇತ್ತು. ನಾನು ಖಂಡಿತಾಗಿ ನರಸಿಂಹರಾಜು ಅವ್ರ ಬಗ್ಗೆನೆ ಆಧಾರಿತ ಒಂದು ಸಾಕ್ಷ್ಯ ಚಿತ್ರ ಮಾಡ್ಬೇಕು ಅನ್ನೋ ಸದ್ಯದಲ್ಲೇ ಮಾಡ್ಬೇಕು ಅಂತ. ಅದಕ್ಕೂ ಮುಂಚೆ ನೀವು ಒಂದ್ಸಲ ಜಿ ಕನ್ನಡ ವಾಹಿನಿಗೆ ಬರ್ಬೇಕನ್ನೋದ್ ನಮ್ಮ ಆಸೆ. ವೆರಿ ಶಾರ್ಟ್ಲಿ ನೀವು ಇಲ್ಲಿ ಮಾರ್ನಿಂಗ್ ಮಂತ್ರದಲ್ಲಿ ಇರ್ಬೇಕು, ಸರಿನಾ? ಖಂಡಿತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದೇ ತರ ಸ್ಪೆಷಲ್ ಅನ್ನೋದು ಏನೇ ನಡೀತಾ ಇದ್ರು ಅದೇನು ಅಂತ ನಿಮಗೆ ಗೊತ್ತಾಗತ್ತೆ ಮಾರ್ನಿಂಗ್ ಮಂತ್ರ. ಆರ್ವಿನ್ ನ್ಯೂಟ್ರಿಗೆ ಏನು ಅರ್ಪಿಸುವ ಮಾರ್ನಿಂಗ್ ಮಂತ್ರಲ್ಲಿ ಮಾತ್ರ. ಆಕ್ಚುಲಿ ನಮ್ಮ ಪೂಜಾ ಗಾಂಧಿ ಅವರು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ರು ಬರ್ಡೇ ನಮ್ಮ ಮೊನ್ನೆ ತಾನೆ. ಸೊ ಅದೇ ತರ ಇನ್ನೊಂದು ಹೀರೋಯಿನ್ ಬಂದು ನಮ್ಮ ಜಿ ಸ್ಟುಡಿಯೋಲೆ ಬಂದು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು. ಅವ್ರು ಯಾರು ಗೊತ್ತಾ? ದ ವೆರಿ ಬ್ಯೂಟಿಫುಲ್, ತುಂಬಾ ಚಿಕ್ಕ ಏಜ್ಗೆನೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದಂತಹ, ಏನಪ್ಪ ಇಷ್ಟು ಸಣ್ಣ ಇದ್ದಾಳಿ ಹುಡುಗಿ, ಇಷ್ಟು ಚೆನ್ನಾಗಿದ್ದಾಳಿ ಹುಡುಗಿ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಈ ಹೀರೋಯಿನ್ ಇಂದ ನನಗೊಂದು ಕಾಂಪ್ಲಿಮೆಂಟ್ ಸಿಕ್ಕಿತ್ತು. ಏನದು ಅಂತ ಹೇಳ್ತೀನಿ. ಬರೋದಕ್ಕೂ ಮುಂಚೆ ಯಾರು ಹೀರೋಯಿನ್ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋತಿರೋರು? ಜಿ ಕನ್ನಡ ವಾಹಿನಿಗೆ ಬಂದು ಕೇಕ್ ಕಟ್ ಎಲ್ಲ ಮಾಡಿದ್ರು. ಯಾರದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅರುಣ್ಗಿದೆ, ನನಗಿದೆ, ನಿಮ್ಗೂ ಇದ್ರೆ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಗೆಳೆಯರೇ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಸಂಜನಾ ನಮಸ್ಕಾರ. ಆ್ಯಂಡ್ ಇವತ್ತು ನನ್ನ ಬರ್ಡೇ ಆ್ಯಂಡ್ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದ ಜೊತೆ ನನ್ನ ಬರ್ಡೇ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ತುಂಬ ಹ್ಯಾಪಿ ಆಗಿದೆ ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿದೆ.
ತುಂಬಾ ಖುಷಿಯಾಗಿದೆ ನಿಮ್ಮೆಲ್ಲರ ಮನೆಯಲ್ಲಿ ಬಂದು ಟಿವಿ ಮೂಲಕ ನಿಮ್ಮೆಲ್ಲರಿಗೂ ಭೇಟಿ ಆಗ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಮಾರ್ನಿಂಗ್ ಮಂತ್ರ ಇಸ್ ಅ ವೆರಿ ವೆರಿ ಎಂಟರ್ಟೈನಿಂಗ್ ಶೋ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಇವತ್ತು ಬರ್ಡೇ ದಿನ ಬಂದ್ಬಿಟ್ಟು ಬೆಳಗ್ಗೆ ಶೂಟಿಂಗ್ ಮಾಡೋದಕ್ಕೆ. ಆ್ಯಂಡ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೊ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಬಂದು ಸಂಜನಾ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಹೀಗೆ. ಸೊ ಸಂಜನಾ ಒಂದ್ಸಲ ನಮ್ಮ ರೇಡಿಯೋ ಸ್ಟೇಷನ್ಗೆ ಬಂದಾಗ ನಾನು ಎಂಟರ್ ಆದ ಆಗಿದ ತಕ್ಷಣ ವಾಟ್ಸ್ ಯುವರ್ ನೇಮ್ ಅಂದ್ರು. ಸೌಜನ್ಯ ಅಂದೆ. ಯು ಲುಕ್ ಸೋ ಮಚ್ ಲೈಕ್ ಪ್ರಿಯಾಮಣಿ ಅಂತ ಶಾಕ್ ಆಗ್ಬಿಟ್ರು. ಆಕ್ಚುಲಿ ಸುಮಾರು ಜನ ಈ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಪ್ರಿಯಾಮಣಿ ಅವ್ರ ಆಕ್ಟಿಂಗ್ಗೆ ಡಾನ್ಸ್ಗೆ ಎಷ್ಟು ಪಾಪ್ಯುಲರ್. ಯಾವ್ದೋ ಒಂದ್ ಆಂಗಲ್ ಇಂದ ನಾನು ಪ್ರಿಯಾಮಣಿ ತರ ಕಾಣ್ತೀನಂತೆ. ಅದ್ ಯಾವ ಆಂಗಲ್ ಅಂತ ಅರುಣ್ ಚೆಕ್ ಮಾಡ್ತಿರ್ತಾನೆ. ಓಕೆ, ನಾನು ಚೆಕ್ ಮಾಡ್ತಿರ್ತೀನಿ. ನೀವೇನ್ ಮಾಡ್ತೀರಾ? ಸೌಜನ್ಯ ಕೇಕ್ ಆಕ್ಚುಲಿ ಇವ್ರು ಸಂಜನಾ ಅವ್ರು ಬಂದ್ರಲ್ಲ, ಅವ್ರು ಬರಕ್ ಮುಂಚೆನೆ ಕೇಕ್ ಬಂದಿತ್ತು ಸ್ಟುಡಿಯೋಗೆ. ನಾನು ಕೇಕ್ ನೋಡಿದ ತಕ್ಷಣ ಸೌಜನ್ಯ ಅಂತ ಕಾಣಿಸ್ಬಿಡ್ತು. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂತ ಈ ರೇಂಜ್ಗೆ ನನಗೆ ಗೊತ್ತೇ ಇಲ್ಲ ಅಂತ. ನಿನಗೆ ಎಲ್ಲೆಲ್ಲೂ ನಾನೇ ಕಾಣಿಸ್ತಾ ಇರ್ತೀನಿ. ಇವಾಗ ನಿನ್ನಿಂದ ಒಂಚೂರು ನಿಮ್ಮ ಮಾತಾ ಕಡೆಗೆ ಡೈವರ್ಟ್ ಆಗೋಣ. ಇಷ್ಟೊತ್ತು ಬ್ರೇಕ್ ಅಲ್ಲಿ ಆಕ್ಚುಲಿ ಇವ್ರ ತಾಯಿ ಬಗ್ಗೆನೇ ಮಾತಾಡ್ತಿದ್ವಿ. ಲತಾ ಅಂತ ಅವ್ರ ಹೆಸರು. ರೆಗ್ಯುಲರ್ ಆಗಿ ಶೋ ಕೇಳ್ತಾರೆ, ನೋಡ್ತಾರೆ, ಮತ್ತೆ ಕಾಂಪ್ಲಿಮೆಂಟ್ಸ್ ಕಂಪ್ಲೇಂಟ್ಸ್ ಏನೇ ಇದ್ರು ಏನೋ ಫ್ರಾಂಕ್ ಆಗಿ ಕೊಡ್ತಾರೆ. ಆಂಟಿ ಕಾಂಪ್ಲಿಮೆಂಟ್ಸ್ ಎಲ್ಲ ನನಗೆ ಕಂಪ್ಲೇಂಟ್ಸ್ ಎಲ್ಲ ಸೌಜನ್ಯ ನಿಮಗೆ ಅಂತ ಅನ್ಕೊಂಬೇಡಿ. ನಿಮ್ಮ ಕಂಪ್ಲೇಂಟ್ಸ್ ನನಗೆ ಕಾಂಪ್ಲಿಮೆಂಟ್ಸ್. ಓಕೆನಾ ಆಂಟಿ? ಹಾಯ್. ಅಂಡ್ ಮಾರ್ನಿಂಗ್ ಮಂತ್ರ ನೋಡ್ತಾ ಇರಿ ಯಾವಾಗ್ಲೂ. ಎಲ್ಲರಿಗೂ ಹೇಳೋ ಹಾಗೆ ಹೇಳ್ತೀನಿ, ಕಣ್ಣುಗೊಳ್ಳೇದು. ಅಂಡ್ ಒಂದ್ಸಲ ಪ್ಲೀಸ್ ಈ ಕನ್ನಡ ಆಫೀಸಿಗೆ ಬನ್ನಿ. ಅಂಡ್ ನನ್ನನ್ನು ನಿಮ್ಮ ಮನೆ ಕರೀರಿ, ಬರ್ತೀನಿ ಆದಷ್ಟು ಬೇಗ. ಆಯ್ತಮ್ಮ, ಇವಾಗ ಮುದ್ರಾ ತೋರಿಸ್ತಾರೆ, ಮಂತ್ರ ಮಾತ್ರ ಬರ್ಕೋ, ನೀನು ಮರ್ತೋಗ್ಬಿಡತ್ತ. ಆಮೇಲೆ ನನಗೆ ಬಂದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಮಾರ್ನಿಂಗ್ ಇದೇನದು, ಇವಾಗ ಮುದ್ರೆ ತೋರಿಸ್ತೀವಿ, ನೋಡ್ಕೊಮ್ಮ. ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ನವರಾತ್ರಿ ಪ್ರಯುಕ್ತ ಈಗಾಗಲೇ ನಾನು ಸಾಕಷ್ಟು ಪಂಚದುರ್ಗಿಯರನ್ನ ಮತ್ತು ಭೈರವಿ ಮುದ್ರೆ, ಕಮಲಾದೇವಿ ಮುದ್ರೆಯನ್ನು ನಿಮ್ಗೆ ತಿಳಿಸಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಧೂಮಾವತಿ ಅನ್ನೋ ಒಂದು ದೇವಿಯ ಮುದ್ರೆ ಮತ್ತು ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಮ್ಮೆ ಶಿವ ಧ್ಯಾನ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಪಾರ್ವತಿ ಬಂದು ಕೂತಿದ್ರಂತೆ. ಪಾರ್ವತಿ ಬಂದಿದ್ದಾಳೆ ಅಂತಲೂ ಗೊತ್ತಿದ್ದು ಕೂಡ ಅವ್ರು ಕಣ್ಬಿಚ್ಚು ಮಾತಾಡಿಸ್ಲಿಲ್ವಂತೆ. ಏನು ಚೆನ್ನಾಗಿದೆಯಾ, ಹೇಗಿದೆಯಾ ಅಂತ ವಿಚಾರಿಸ್ಲಿಲ್ವಂತೆ. ಅದಕ್ಕಾಗಿ ಕೋಪಗೊಂಡಂಥ ಪಾರ್ವತಿ ತನ್ನ ಗಂಡನ್ನೇ ನುಂಗ್ಬಿಡ್ತಾಳಂತೆ, ಸ್ವಹ ಮಾಡಿಬಿಡ್ತಾಳಂತೆ. ಈ ಗಂಡನೇ ನುಂಗ್ದಂಥ ಒಂದು ಅವತಾರ, ಆ ಒಂದು ಸನ್ನಿವೇಶಕ್ಕೆ ಧೂಮಾವತಿ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಆ ದೇವಿಗೆ, ಪಾರ್ವತಿಗೆ. ಇದು ಭಾಳ ವಿಶೇಷವಾದಂಥ ದೇವತೆ. ಮತ್ತು ಮಾಟ ಮಂತ್ರ ಮಾಡೋರಿಗೆ ಈ ದೇವತೆಯನ್ನು ವಶೀಕರಣ ಮಾಡಿ ಮನುಷ್ಯರ ಮೇಲೆ, ಎಸ್ಪೆಷಲಿ ನಮ್ಮ ಥೈರಾಯ್ಡ್ ಮೇಲೆ ಇದನ್ನು ಪ್ರಯೋಗ ಮಾಡಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ನಾವು ಆವಾಗ ನೋಡ್ತಾ ಇರ್ತೀವಿ, ನಮ್ಮ ಶತ್ರುಗಳು, ನಮಗೆ ವೈರಿಗಳು ಏನು ಮಾಡ್ತಾರೆ, ನಿನ್ನ ಗಂಟ್ಲು ಹಾಳಾಗಲಿ, ನಿನ್ನ ಮಾತಾಡಕ್ಕೆ ಬರದೇ ಇರಲಿ ಅಂತ ಹೇಳಿ ಮಣ್ಣನ್ನು ತೆಗೆದು ಅವ್ರ ಮೇಲೆ ಎಸ್ಬಿಟ್ಟು ಶಾಪ ಹಾಕ್ಬಿಡ್ತಾರೆ. ಕೆಲವರು ಡೈರೆಕ್ಟಾಗಿ ಅವ್ರಿಗೆ ಮಾತಾಡೋಕ್ಕಾಗಬಾರ್ದು ಅಂತೇಳಿ ಮಾಟ ಮಾಡಿಸ್ಬಿಡ್ತಾರೆ. ಎಸ್ಪೆಷಲಿ ನಮ್ಮ ಈ ರಾಜಕೀಯ ಕ್ಷೇತ್ರದಲ್ಲಿ, ಸಿನಿಮಾ ನಟ ನಟಿಯರಲ್ಲಿ, ಮತ್ತು ಸಂಗೀತಗಾರರು, ದೊಡ್ಡ ದೊಡ್ಡ ಭಾಷಣಗಾರರಿಗೆ ಮಾತಾಡಿದವ್ರಿಗೆ ಮಾಡಿಬಿಡ್ತಾರೆ. ಅವರ ಒಂದು ಏಳಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಧೂಮಾವತಿ ದೇವಿನ ವಶೀಕರಣ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿಸ್ತಾರೆ. ಮಾತಾಡ್ಲಿಕ್ಕಾಗಲ್ಲ ಅಂದರೆ ಇಲ್ಲಿ ಥೈರಾಯ್ಡ್ ಅಂತಿದೆ ನಮ್ಮಲ್ಲಿ. ಈ ಥೈರಾಯ್ಡ್ ಒಂದು, ಆ ಥೈರಾಯ್ಡ್ನ ಕೆಳಭಾಗದಲ್ಲಿ ಪ್ಯಾರಾಥೈರಾಯ್ಡ್ ಅಂತಾರೆ. ಈ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡು ಎಂಡೋಕ್ರೈನ್ ಸಿಸ್ಟಮ್ಸ್ನಲ್ಲಿ ಇರುವಂಥ ಒಂದು ಗ್ಲ್ಯಾಂಡು. ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಅವನಿಗೆ ಉಗುಳು ನುಂಗೋಕ್ಕಾಗಲ್ಲ, ಅನ್ನ ತಿನ್ನೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆಮೇಲೆ ಹೋಗ್ತಾ ಇಷ್ಟು ದಪ್ಪಕ್ಕೆ ಗೆಡ್ಡೆಗಳಾಗಿಬಿಡ್ತದೆ. ನೀವು ನೋಡಿರ್ಬೋದು ಸುಮಾರು ಜನಕ್ಕೆ ಥೈರಾಯ್ಡ್ ಅಂತೇಳಿ. ಈ ಥೈರಾಯ್ಡು ಒಂದು ಪೂರ್ವಜನ್ಮ ಕರ್ಮದಿಂದನೂ ಬರುತ್ತೆ. ಕೆಲವರು ಪ್ರಯೋಗ ಮಾಡಿಸಿದ್ರು ಕೂಡ ಇದು ಬಂದುಬಿಡುತ್ತೆ. ಉದಾಹರಣೆಗೆ ಈಗ ಚಿಕ್ಕ ಮಕ್ಕಳಲ್ಲಿ ಥೈರಾಯ್ಡ್ ಶುರುವಾಗ್ಬಿಟ್ಟು 13-15 ವರ್ಷದಿಂದ ಈ ಥರ ಥೈರಾಯ್ಡ್ನಲ್ಲಿ ನರಳ್ತಿರೋವಂಥವ್ರಿಗೆ ಈ ಧೂಮಾವತಿ ಮುದ್ರೆ ಭಾಳ ವಿಶೇಷವಾದದ್ದು. ಮತ್ತು ಯಾರಿಗೆ ಥೈರಾಯ್ಡ್ ಇರುತ್ತೋ ಅವರಿಗೆ ಯಾವಾಗಲೂ ಅಜ್ಞಾನ, ಆಲಸ್ಯ ಜಾಸ್ತಿ, ಮೂಢತ್ವ, ಸುಮ್ಮನೆ ಮಂಕ್ ಬಡ್ದಾಗ ಕೂತಿರ್ತಾರೆ. ಆ್ಯಕ್ಟಿವ್ ಇರಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಇರಲ್ಲ. ಮತ್ತು ಇಸೋಫಗಸ್ ಅಂದರೆ ಅನ್ನನಾಳದ ಮೇಲೆ ಕೂಡ ಈ ಥೈರಾಯ್ಡ್ ಗ್ಲ್ಯಾಂಡ್ ಪ್ರಭಾವ ಬೀರಿ ಭಾಳ ತೊಂದರೆ ಕೊಟ್ಟು ಕುಡಿಯೋದಕ್ಕೆ, ತಿನ್ನೋದಕ್ಕೆ ತೊಂದರೆ ಕೊಡಿಸುತ್ತೆ. ಈ ಥರ ದೋಷ ಇದ್ದರೆ ಯಾರಾದರೂ ನಿಮ್ಮ ಮನೆ ಮುಂದೆ ಬಂದು ಧೂಳು ತೊಗೊಂಡು ಶಾಪ ಹಾಕಿದರೆ, ಅಥವಾ ನಿನ್ನ ಗಂಟ್ಲು ಸೇದೋಗ, ಬಾಯಿ ಸೇದೋಗ ಅಂತ ಏನಾದ್ರು ಮಾಟ ಮಾಡಿಸಿದರೆ, ಶಾಪ ಹಾಕಿದರೆ, ಆ ಥರ ನೆಗೆಟಿವ್ ವೈಬ್ರೇಷನನ್ನು ಈ ದಶಮಹಾವಿದ್ಯೆ ರಹಸ್ಯದಲ್ಲಿ ಪ್ರಣತೋಷಿ ತಂತ್ರಸಾರ ಅನ್ನೋ ಒಂದು ತಂತ್ರಸಾರದಲ್ಲಿ ಧೂಮಾವತಿ ಬಗ್ಗೆ ಕೆಲವು ಮುದ್ರೆ ಮತ್ತು ಮಂತ್ರಗಳನ್ನು ಬಹಳ ಚೆನ್ನಾಗಿ ಒತ್ತು ಕೊಟ್ಟು ಉಲ್ಲೇಖನ ಮಾಡಿದ್ದಾರೆ. ಅದೇನೆಂದರೆ, ಈ ಅಲಪದ್ಮ ಮುದ್ದೆ ನಾನು ತೋರಿಸ್ದೆ ಕಳೆದ ಸಂಚಿಕೆಯಲ್ಲಿ. ಇದು ಅಲಪದ್ಮ. ಈ ಪಿಟ್ಯೂಟರಿ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಥೈಮಸ್ ಗ್ಲ್ಯಾಂಡ್ಸ್ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಸ್, ಈ ಕಿರುಬೆರಳೆ ಥೈರಾಯ್ಡ್ ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡೋದು. ಇದು ಜಲತತ್ವ, ಇದು ಬುಧ ಗ್ರಹ. ಈ ಅಥವಾ ಈ ಜಲತತ್ವ ಇರೋದೇ ಥೈರಾಯ್ಡ್ ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡೋದು.
ಅದನ್ನು ನಾವೀಗ ಅಲಪದ್ಮ ಮಾಡಿದ್ವಿ. ಅದನ್ನೆಲ್ಲ ಸೇರಿಸಿ ಹೀಗೆ ಇಟ್ಕೊಂಡ್ಬಿಟ್ರೆ ಒಂದು ಥೈರಾಯ್ಡ್ ಶೇಪಲ್ಲೇ ಬರುತ್ತೆ. ಥೈರಾಯ್ಡ್ ಹೀಗೆ ಇರೋದು ನಮ್ಮ ಗಂಟ್ಲಲ್ಲಿ. ಈ ಥರ ಬಂದರೆ ಇದಕ್ಕೆ ಧೂಮಾವತಿ ಮುದ್ರಾ ಅಂತ ಕರೀತಾರೆ. ಇನ್ನೊಂದು ಸಲ ತೋರಿಸ್ತೀನಿ. ನಮ್ಮ 2 ಬೆರಳುಗಳನ್ನ ಹಿಂಗೆ ಜಾಯಿನ್ ಮಾಡೋದು ರಿಸ್ಟ್ ಹತ್ರ, ಮಣಿ ಕಟ್ಟಿನ ಮೇಲೆ ರಿಸ್ಟ್ ಅಂದರೆ ಇಲ್ಲಿ ಜಾಯಿನ್ ಮಾಡಿಬಿಟ್ಟು ಎಲ್ಲ ಹಿಂಗೆ ಬೆಂಡ್ ಮಾಡೋದು ಗ್ಲ್ಯಾಂಡ್. ಇದರಿಂದ ಥೈರಾಕ್ಸಿನ್ ಮತ್ತು ಥೈರೋನೈನ್ ಅಂತ 2 ಹಾರ್ಮೋನ್ಸ್ ಜನರೇಟ್ ಆಗುತ್ತೆ. T3 ಮತ್ತು T4 ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ. ಈ T3 T4 ಥೈರಾಯ್ಡ್ ಹಾರ್ಮೋನ್ಸ್. ಇದು ಯಾವಾಗ ಇದನ್ನು ಮುದ್ರೆ ಹಿಡಿತೀವಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಆಗ ಆ ಕಾಯಿಲೆ ಅಥವಾ ಆ ಶಾಪ ನಿವಾರಣೆ ಆಗುತ್ತೆ. ಜೊತೆಗೆ ವೈಟಮಿನ್ ಬಿ ಕೂಡ ಇದರಿಂದ ನಾವು ತಿಂದಂಥ ಆಹಾರ ಪದಾರ್ಥದಲ್ಲಿ ಜಾಸ್ತಿ ಮಾಡಿಕೊಡುತ್ತೆ. ಅಯೋಡಿನ್ ಮತ್ತು ಐರನ್ ಕಂಟೆಂಟ್ಸ್ ಅಂದರೆ ಮಿನರಲ್ಸ್ ಜಾಸ್ತಿ ಮಾಡುತ್ತೆ ಮುದ್ರೆ. ಅಯೋಡಿನ್ ಮತ್ತು ಐರನ್ ಜಾಸ್ತಿ ಆದಾಗ ಥೈರಾಯ್ಡ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅದರಿಂದ ಈ ಮುದ್ರೆ ಧಾರಣೆ ಮಾಡಿ ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ ಅಂತೇಳಿ ತಂತ್ರಸಾರದಲ್ಲಿದೆ. ಯಾರು ಈ ಮಂತ್ರ ಹೇಳ್ತಾರೋ, ಯಾರು ಪ್ರಯೋಗ ಮಾಡಿದ್ರು ಅವ್ರಿಗೆ ವಾಪಸ್ ಹೊರಟೋಗುತ್ತೆ. ಅದು ನಿಮಗೆ ಹಿತಶತ್ರುಗಳು ಯಾರೇ ಇದ್ದರೂ ಅವ್ರಿಗೆ ಥೈರಾಯ್ಡ್ ಶುರು ಆಗಿಬಿಡುತ್ತೆ. ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ ಅಂತೇಳಿ ಈ ಮಂತ್ರ ಉಪಯೋಗಿಸೋರು ನಮಗೆ ಮಾಟ ಮಾಡಿಸಿರ್ತಾರೆ. ಸಿನಿಮಾದವ್ರಿಗೆ, ರಾಜಕೀಯದವ್ರಿಗೆ, ಸಂಗೀತಗಾರರಿಗೆ, ಭಾಷಣಗಾರರಿಗೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆಲ್ಲ ಮಾತಾಡದೆ ಇರೋ ಥರ ಮಾಡಿಬಿಡ್ತಾರೆ. ಇದನ್ನು ಮುದ್ರೆ ಇಟ್ಕೊಂಡು ನಾವು ಜಪ ಮಾಡಿದ್ರೆ ವಾಪಸ್ ಅದು ಅವ್ರಿಗೆ ನೆಗೆಟಿವ್ ವೈಬ್ರೇಷನ್ ರಿವರ್ಸ್ ಆಗುತ್ತೆ. ಓಂ ನಮೋ ಭಗವತಿ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಓಂ ಧೂಮ್ ಧೂಮ್ ಧೂಮಾವತಿ ಟಹ ಟಹ ಸ್ವಾಹ. ಪ್ರಾರಂಭದಲ್ಲಿ ಸ್ವಲ್ಪ ನರಗಳೆಲ್ಲ ಎಳ್ತಾ ಬರುತ್ತೆ, ಬಿಗಿ ಆಗುತ್ತೆ, ಸ್ವಲ್ಪ ಪೇಯ್ನ್ ಬರುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಮುದ್ರೆ ಸಿದ್ಧಿ ಆಗುತ್ತೆ. ಜೊತೆಗೆ ಮಂತ್ರ ಜೊತೆ ಸೇರಿಸಿ ಈ ಒಂದು ತಂತ್ರವನ್ನು ಮಂತ್ರ ಯಂತ್ರದ ಮುಖ ನೋಡಿ, ಇದೆಲ್ಲ ಬಿಡಿಸಿದಾಗ ಒಂದು ಯಂತ್ರ ಆಗುತ್ತೆ. ಈ ಶೇಪ್ನಲ್ಲಿ ಒಂದು ಯಂತ್ರ ಬರಿಬೋದು. ಇದನ್ನು ಧಾರಣೆ ಮಾಡ್ತಾ ಬಂದರೆ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ, ಯಾರಿಗೆ ಗಂಟ್ಲಿಗೆ ಸಂಬಂಧಪಟ್ಟಂಥ ಪ್ರಯೋಗ ಮಾಡಿದರೆ, ಮತ್ತು ವಿವಾಹ ಸ್ತಂಭನ ಪ್ರಯೋಗ ಅಂತಾರೆ, ಮದುವೆ ಆದ ತಕ್ಷಣ ಗಂಡ ಸತ್ತೋಬೇಕು ಇಲ್ಲ ಹೆಂಡತಿ ಸತ್ತೋಬೇಕು, ವಿಧವಾ ಯೋಗ ಏನಾದ್ರು ಪ್ರಯೋಗ ಮಾಡಿದರೆ ಮಂತ್ರ ಮತ್ತು ಮುದ್ರೆಯಿಂದ ಶೀಘ್ರ ಮದುವೆ ಆಗುತ್ತೆ. ಮತ್ತು ವಿಧವಾ ಯೋಗ ಅದನ್ನು ನಾವು ನಾಶ ಮಾಡ್ಬೋದು. ಸಾಲದಕ್ಕೆ ಅವಾಗವಾಗ ಸಂತಾನಗಳು ನಾಶ ಆಗ್ತಿದ್ರೆ, ಮನೆಯಲ್ಲಿ ಅಬಾರ್ಷನ್ ಆಗ್ತಿದ್ರೆ, ಗರ್ಭಪಾತ ಆಗ್ತಿದ್ರೆ, ಅಕಾಲ ಮೃತ್ಯು ಮನೆಯಲ್ಲಿ ಅವಾಗವಾಗ ನಡೀತಾ ಇದ್ದರೆ ಧೂಮಾವತಿ ಪೂಜೆಯಿಂದ, ಮುದ್ರಧಾರಣೆಯಿಂದ, ಮಂತ್ರದಿಂದ ಅವೆಲ್ಲ ದೋಷವನ್ನು ನಿವಾರಣೆ ಮಾಡ್ಬೋದು. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಭುವನೇಶ್ವರಿ ಮುದ್ರೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಮುದ್ರಾದಲ್ಲಿ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಟ್ಟಂತಹ ಒಂದು ತುಂಬಾ ಸ್ಪೆಷಲ್ ಆಗಿರೋ ಡಿಫರೆಂಟ್ ಆಗಿರೋ ಮುದ್ರಾ. ಹೇಳ್ತಾ ಇದ್ರು ಅವರು ಸೆಲೆಬ್ರಿಟೀಸ್ಗೆ ವಾಯ್ಸ್ ಹೋಗೋ ಹಾಗೆಲ್ಲ ಮಾಡ್ಬಿಡ್ತಾರೆ ಎಷ್ಟೋ ಸಲ ಅಂತ. ಯಾಕೆ ಸರ್ ಹೆದರ್ಸ್ತೀರಾ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಮುದ್ರಾನ. ಆಕ್ಚುಲಿ ನಮ್ಮ ಮಂತ್ರ ಬರ್ಕೊಳ್ಳೋದು ಮರ್ತು ಹೋಗ್ಬಿಟ್ಟೆ, ಬಟ್ ನಮ್ಮ ತಾಯಿ ಬರ್ಕೊಂಡಿರ್ತಾರೆ. ಆಂಟಿ ಕಾಲ್ ಮಾಡಿ ವಾಪಸ್ ನಿಮ್ಮ ಹತ್ರ ಮಂತ್ರ ಇಸ್ಕೊಳ್ತೀವಿ. ಬಟ್ ಇವಾಗ ನೀವು ಯೋಚನೆ ಮಾಡ್ತಿದ್ರೆ ವಿಶ್ವ ಅಂಚೆ ದಿನ, ಏನಿದು ಅಂಚೆ ದಿನದ ಬಗ್ಗೆ ಮಾತಾಡ್ತೀನಿ ಅಂತ ಮಾತಾಡ್ತಿಲ್ಲ ಅಂತ. 9:30ವರೆಗೂ ಇದೇ ಪ್ರೋಗ್ರಾಮು ಮಾತಾಡ್ತಾ ಇರ್ತೀವಿ. ಜೊತೆಗೆ ಸೌಜನ್ಯ ಅಲ್ಲ, ಈ ವಿಶ್ವ ಅಂಚೆ ದಿನಕ್ಕೂ ಇವತ್ತು ನಮ್ಮಿಬ್ಬರಿಗೂ ಒಂದು ಸಿಮಿಲಾರಿಟಿ ಇದೆ. ಏನ್ ಗೊತ್ತಾ? ಎಲ್ಲೋ ಹೌದು ಹೌದು ಹೌದು. ವಿಶ್ವ ಅಂಚೆ ದಿನಕ್ಕೂ ಇವಾಗ ಹೇಳದ್ ಬೇಡ, ವಿಶ್ವ ಅಂಚೆ ದಿನಕ್ಕೂ ಸೌಜನ್ಯ ಇದಾರೆ. ಪೋಸ್ಟ್ ಕಾರ್ಡ್ ತರ ನಾನಿದ್ದೀನಿ. ಐ ಮೀನ್ ಟು ಸೇ ಪೋಸ್ಟ್ ಬಾಕ್ಸ್ ರೆಡ್ ಕಲರ್ ಇರುತ್ತಾ, ಕಾರ್ಡ್ ಎಲ್ಲೋ ಕಲರ್ ಇರುತ್ತಾ, ಹಂಗೆ ಹೇಳಕ್ ಬಂದೆ ಸೈಜ್. ಹಾ ಓಕೆ. ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು, ನಾನ್ ನ್ಯೂಟ್ರಿಗೇನ್ ತಿನ್ನೋದ್ ಒಂಚೂರು ಕಮ್ಮಿ ಮಾಡ್ಬೇಕು, ಅರುಣ್ ನ್ಯೂಟ್ರಿಗೇನ್ ತಿನ್ನೋದ್ ಒಂಚೂರು ಜಾಸ್ತಿ ಮಾಡ್ಬೇಕು ಅಲ್ವಾ? ಓಕೆ, ಎಲ್ಲಿ ಆ ಬಾಟ್ಲ್ ತಗೋ ಬಾಟ್ಲು. ಓಕೆ, ನಾನು ಒಬ್ಳೆ ಮಾತಾಡ್ತಿದ್ದೀನಿ. ಅರುಣ್ ಯಾಕೆ ಮಾತಾಡ್ತಿಲ್ಲ? ಯಾಕಂದ್ರೆ ಅವನು ಆಯುರ್ವೇದ್ ನ್ಯೂಟ್ರಿಗೇನ್ ತಿಂತಾ ಇದ್ದಾನೆ, ಸ್ವಲ್ಪ ದಪ್ಪ ಆಗ್ಬೇಕು, ಫಿಟ್ ಆಗ್ಬೇಕು ಅಂತ. ಏನ್ ದಪ್ಪ ಅಂದ ತಕ್ಷಣ ನೀವೆಲ್ಲ ದಪ್ಪನಾ ಅಂತೆಲ್ಲ ಏನ್ ಅನ್ಕೊಳ್ಳೋದು ಬೇಡ. ದಪ್ಪ ಮಾತ್ರ ಅಲ್ಲ, ಫಿಟ್ ಆಗ್ಬೋದು ನೀವು, ನಾಟ್ ಜಸ್ಟ್ ದಪ್ಪ. ಸುಮ್ನೆ ಬೊಜ್ಜೆಲ್ಲ ಬರಲ್ಲ, ಬಟ್ ಒಳ್ಳೆ ಮೈ ಬರುತ್ತೆ ನಿಮ್ಗೆ ಆಯುರ್ವೇದ್ ನ್ಯೂಟ್ರಿಗೇನ್ ಅನ್ನ ತಿಂದಾಗ. ಇದನ್ನ ಹಾಲ್ ಜೊತೆ ತಿನ್ಬೇಕು. ಇದನ್ನ ನಾನು ಇವತ್ತು ಸುಮ್ನೆ ಟೇಸ್ಟ್ ಮಾಡೋಣ ಅಂತ ಹಿಂಗ್ ತಿಂತಾ ಇದೀನಿ. ಹೌದು, ಒಂದ್ 2 ರೌಂಡ್ ದಪ್ಪ ಆಗಿರ್ತಾರೋ ನೋಡಿ ಕಮಿಂಗ್ ಫ್ಯೂ ಡೇಸ್. ಇವಾಗ ವಿಶ್ವ ಅಂಚೆ ದಿನದ ಬಗ್ಗೆ ಮಾತಾಡ್ತಾ ಆ ವಿಷಯ ಹೇಳ್ಬಿಡೋಣ, ಆಮೇಲೆ ನಮ್ಮ ಸ್ಪೆಷಲ್ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಸೊ ಆಕ್ಚುಲಿ 2000 ವರ್ಷಗಳ ಹಿಂದೆ ಈ ಪಾರಿವಾಳಗಳ ಕಾಲಿಗೆ ಏನು ಸಂದೇಶಗಳನ್ನ ಕಟ್ಟಿ ರವಾನೆ ಮಾಡೋದು, ಇದನ್ನ ಸ್ಟಾರ್ಟ್ ಮಾಡಿದ್ ಯಾರು ಗೊತ್ತಾ? ಯಾರು? ಪರ್ಷಿಯನ್ಸ್ ಮತ್ತೆ ಮುಘಲ್ರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ರೋಮನ್ರು ಇದನ್ನ ಮಿಲಿಟರಿ ಯೂಸ್ಗೆ ಅಂತ ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಿಲಿಟರಿ ಸಂದೇಶಗಳನ್ನ ರವಾನೆ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನು ಪಾರಿವಾಳಗಳ ಕಾಲಿಗೆ ಸಂದೇಶ ಕಟ್ಟಿ ಕಳಿಸುವಂತದನ್ನ. ಜೊತೆಗೆ ಈ ಫಸ್ಟ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಪಾರಿವಾಳಗಳಿಗೆ ಗಿಫ್ಟ್ ಎಲ್ಲ ಕೊಡೋರಂತೆ. ಹೇಗೆ ಅಂತ ಗೊತ್ತಾ? ಅದೇ ಕಾಂಪಿಟೇಷನ್ ಇರೋದಂತಲೇ.
ಬಿರುದು ಕೊಡ್ತಾ ಇದ್ರು ಬಿರುದು ಕೊಡ್ತಿದ್ರು. ಏನಂದ್ರೆ ಏನ್ ಮಾಡೋರು ಅಂದ್ರೆ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಫೋಟೋಸ್ ಬೇಕಿರ್ತಿತ್ತಲ್ವಾ, ಪಾರಿವಾಳಗಳ ಕಾಲಿಗೆ ಕ್ಯಾಮ್ರಾ ಕಟ್ಟೋರಂತೆ. ಕಟ್ಬಿಟ್ಟು ಅದನ್ನ ಮೇಲಕ್ಕೆ ಹಾರಕ್ಕೆ ಬಿಡೋರು. ಮೇಲ್ಗಡೆ ಹೋಗಿ ಪಾರಿವಾಳಗಳೆಲ್ಲ ಒಂದಷ್ಟು ಫೋಟೋನೆಲ್ಲ ಕ್ಲಿಕ್ ಮಾಡ್ಕೊಂಡು ಕೆಳಗ್ ಬಂದು ಇವ್ರಿಗೆಲ್ಲ ತೋರ್ಸದಂತೆ. ಈ ಕಾಲ ಕಟ್ಟಿರೋರಂತೆ, ಈ ಕಾಲಲ್ಲಿ ಪಾಪ ಒತ್ತಾ ಇರೋದಂತೆ ಕ್ಯಾಮ್ರಾ ಫ್ಲಾಶ್ ನ. ಹೌದು. ಸೊ ಆಮೇಲೆ ಯಾವ ಪಾರಿವಾಳ ಬೆಸ್ಟ್ ಫೋಟೋನ ತೆಗ್ದಿರೋದೋ ಅದಕ್ಕೆ ಒಂದು ಬಿರುದೆಲ್ಲ ಕೊಡೋರಂತೆ. ಸೊ ಇದೆಲ್ಲ ನಡೀತಿತ್ತು. ಈ ವಿಶ್ವ ಅಂಚೆ ದಿನದಂದು ಈ ಲೆಟರ್ಸ್ ಬಗ್ಗೆ ಮಾತಾಡ್ತಾ ಇನಿಷಿಯಲಿ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಇವಾಗ ನಿಮಗೆ ಗೊತ್ತಾಯ್ತು. ಬಟ್ ಇನ್ನೂ ಸಾಕಷ್ಟು ವಿಷಯಗಳು ಗೊತ್ತಾಗತ್ತೆ. ನಾಳೆನೂ ತಿಳ್ಕೊತೀವಿ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು, ಬಿಕಾಸ್ ನಾಳೆ ರಾಷ್ಟ್ರೀಯ ಅಂಚೆ ದಿನ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಇವತ್ತಿನ ಅಂಡ್ ಯಾವತ್ತಿಗೂ ನಮ್ಮ ಸ್ಪೆಷಲ್ ವ್ಯಕ್ತಿನೇ ಆಗಿರ್ತಾರೆ ಇವರು. ದ ವೆರಿ ಫೇಮಸ್ ನ್ಯೂಮರಾಲಜಿಸ್ಟ್. ನಂಬರ್ಸ್ ನ ಹಾಗೆ ಅರ್ದು ನೀನ್ ಹೇಗೆ ನ್ಯೂಟ್ರಿಗೇನ್ ತಿಂದು ಕುಡಿತೀಯೋ ಹಾಗೆ ನಂಬರ್ಸ್ ನ ಅರ್ದು ಕುಡ್ತಿರುವಂತಹ ಆರ್ಯವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ ಸರ್, ಗುರುಜಿ ಇದನ್ನ ನೋಡ್ತಿದ್ದಾರೆ, ನೀವು ನೋಡ್ಲೂಬಾರ್ದು ಇದನ್ನ, ಆಯ್ತಾ? ಚಿನ್ನದಿರ್ಲಿ, ನೀವು ನೋಡಲು ಬಾರ್ದು ಇದನ್ನ. ಬಟ್ ಇವಾಗ ಕಾರ್ಯಕ್ರಮಕ್ಕೆ ವೆಲ್ಕಮ್ ನಿಮ್ಗೆ. ನಮಸ್ಕಾರ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣದೆ, ಗುರುವಿಗೆ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ಒಂದ್ ಕ್ವೆಶ್ಚನ್, ಎಕ್ಸ್ಟ್ರಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಲ್ಲ, ಏನಿದ್ರೆ ಗುಟ್ಟು? ಶೇವಿಂಗ್ ಮಾಡಿದ್ದಾರೆ, ಜೊತೆಗೆ 2 ದಿನ ರಜಾ ತಗೊಂಡು 3 ದಿನ ರಜಾ ತಗೊಂಡು ಒಂದ್ ಬ್ರೇಕ್ ಆದ್ಮೇಲೆಲ್ಲ ಬಂದಿದ್ದಾರೆ. ಮೊನ್ನೆ ಇವ್ರ ಹೆಂಡತಿ ಹತ್ರ ಕೂಡ ಮಾತಾಡ್ತಿದ್ದೆ. ಏನ್ ಗಂಡ ಹೆಂಡತಿನ ಹೊಗಳ್ತಾರೆ, ಹೆಂಡತಿ ಗಂಡನ್ ಹೊಗಳ್ತಾರೆ, ಇಬ್ರು ನ್ಯೂಮರಾಲಜಿಸ್ಟ್ ಬೇರೆ. ಸೊ ಹೆಂಡತಿ ಪ್ರೀತಿನ ಇದಕ್ ಕಾರಣ, 3 ದಿನ ರೆಸ್ಟ್ ಬೇರೆ ಇತ್ತು ನಿಮ್ಗೆ, ಹೌದಾ? ವೆರಿ ನೈಸ್. ಸೊ ಆರ್ಯವರ್ಧನ್ ಅವ್ರ ಹತ್ರ ನೀವು ಮಾತಾಡ್ಬೇಕಾ? ಹಾಗಿದ್ರೆ ಕಾಲ್ ಮಾಡಿ 41219999 ಕನ್ನಡದಲ್ಲಿ ಹೇಳ್ಬೇಡ, 4121 9999. ಹೌದು. ಅಂಡ್ ಇವಾಗ ಈ ನಂಬರ್ ಕಾಲ್ ಮಾಡಿದ್ರೆ ಆರ್ಯವರ್ಧನ್ ಅವ್ರ ಹತ್ರ ಮಾತಾಡ್ಬೋದು. ಬಟ್ ನಂಬರ್ ಯಾವ ನಂಬರ್ಗೂ ಕಾಲ್ ಮಾಡದೆ ನಾವು ಮಾತಾಡ್ಬೋದು, ಬಿಕಾಸ್ ಎಲ್ಲರೂ ಒಂದೇ ಸ್ಟುಡಿಯೋದಲ್ಲಿ ಕೂತಿದ್ದೀವಿ. ಮೊದಲನೇದಾಗಿ ಇವತ್ತು 9ನೇ ತಾರೀಕು. 9 ಅನ್ನೋದು ಹೇಗಿದೆ ಈ ವರ್ಷ? ಈ ವರ್ಷ ತುಂಬಾ ರಾಜಯೋಗದ ನಂಬರ್ ಇದು. ಈ ವರ್ಷ ತುಂಬಾ ರಾಜಯೋಗದ ನಂಬರ್. ಈ ವರ್ಷದಲ್ಲಿ ಇವತ್ತು ದಿನ ಚೆನ್ನಾಗಿಲ್ಲ. ಇವತ್ತು ಹುಟ್ಟಂತ ಮಕ್ಕಳಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಡೈವರ್ಸ್ ಆಗೇ ಆಗುತ್ತೆ. ಯಾರು ಬೇಕಾದ್ರಾಗಿರ್ಬೋದು, ಅವ್ರು ಡಾಕ್ಟರ್ ಮಕ್ಕಳಾದ್ರೂ ಸರಿ, ಜ್ಯೋತಿಷರ ಮಕ್ಕಳಾದ್ರೂ ಸರಿ, ಇವ್ರಿಗೆ 100% ಡೈವರ್ಸ್ ಆಗುತ್ತೆ. ಅದ್ರಲ್ಲಿ 2 ಮಾತೇ ಇಲ್ಲ. ಅದ್ರಲ್ಲಿ ಲಗ್ನದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈ ವರ್ಷ 9ಕ್ಕೆ ಏನು ಸಂಬಂಧ ಇದೆ, 9 ಏನು ಸಕ್ಸಸ್ ನೋಡಿ. ಒಂದೊಂದು ದಿವಸದಲ್ಲಿ ಎಲ್ಲ ಮುಗ್ಸೋಕ್ಕಾಗಲ್ಲ. 9 ಅನ್ನೋ ಒಂದು ನಂಬರ್ ತುಂಬಾ ರಾಜಯೋಗದ ನಂಬರು ನೋಡಿ. 9 ಈ ವರ್ಷ ಆಡ್ತಿದ್ದಂಥ ನಂಬರ್ ಯಾರು? ಮುಂಬೈ ಕ್ಯಾಪ್ಟನ್, 45 ನಂಬರು. ಆ ವ್ಯಕ್ತಿ ಹುಟ್ಟಿರೋದು 30ನೇ ತಾರೀಕು. ಅವರು 9ನೇ ನಂಬರ್ ದರ್ಶಿದಿಂದ ನೋಡಿ ಮುಂಬೈ ಕಪ್ ಗೆದ್ಕೋದ್ರು. ಆ 9ನೇ ನಂಬರ್ಗೆ ಈ ವರ್ಷ ತುಂಬ ರಾಜಯೋಗ ಬರುತ್ತೆ. 45 ಏನೋ ಬರುತ್ತೆ ಅವ್ರ ನಂಬರ್, ಅದು ಕೂಡ 9 ಆಗುತ್ತೆ. ಯಾಕೆ ಈ ವರ್ಷದಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ಡೈವರ್ಸ್ ಆಗುತ್ತೆ? ಇದು ಭಾಳ ಇಂಪಾರ್ಟೆಂಟು, ಚೆನ್ನಾಗಿ ತಿಳ್ಕೋಬೇಕು. ನಾನು ಇತ್ತೀಚೆಗೆ ಬರೋಂಥ ಕಸ್ಟಮರ್ ಹತ್ರ ನೇರವಾಗಿ ಮಾತಾಡ್ತೀನಿ. ಏನಂದರೆ, ನಿಮ್ಮ ಪ್ರಾಬ್ಲಮ್ನ ಕರೆನ್ಸಿಲಿ ಹೆಂಗೆ ರೀಚಾರ್ಜ್ ಮಾಡ್ಕೊಳ್ತಾರೆ ಅದೇ ಥರ ನಿಮ್ಮ ಪ್ರಾಬ್ಲಮ್ನ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ರಿಗೆ 5 ವರ್ಷ ಇರುತ್ತೆ, ಒಬ್ಬೊಬ್ರಿಗೆ 10 ವರ್ಷ ಇರುತ್ತೆ, ಒಬ್ಬರು 40 ವರ್ಷ ಇರುತ್ತೆ. 40 ವರ್ಷದ ತನಕ ಬರೀ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇದ್ರ ಗುಟ್ಟೇನು, ಇದ್ರದ್ದು ಮರ್ಮ ಏನಂತ ಹೇಳ್ಕೊಡ್ತೀನಿ. ಎದ್ದು ಹೋಗ್ಬಿಡ್ತೀರ ನೀವು ಹೇಳ್ತಾ ಇದ್ರೆ. ಜ್ಯೋತಿಷ್ಯ ಸುಮ್ಮನೆ ರೋಡಲ್ಲಿ ಓಡಾಡೋದನ್ನು ಕೂಡ ಕಲ್ತ್ಕೋಬೋದು, ಏನು ದೊಡ್ಡ ವಿಷಯ ಏನಲ್ಲ. ಇದು 12 ರಾಶಿ, 9 ಗ್ರಹ, 27 ನಕ್ಷತ್ರ, 31 ಡೇಟು. ಇದರಲ್ಲೇ ಇಡೀ ಜಗತ್ತು ಅಡಗಿರೋದು, ಜಗತ್ತಲ್ಲಿರೋ ವಿಷಯಗಳು ಇದ್ರೊಳಗಡೆ ಇರೋದು. ಇದರಲ್ಲಿ ಏನಾಗುತ್ತೆ ಆಮೇಲೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದೊಡ್ಡ CM ಇಳಿಯೋದೆಲ್ಲ ನಾನು ಹೇಳಿರೋದು. ನನ್ನ ಹತ್ರ ಎಲ್ಲ ಸಿಡಿದ್ದೇವೆ. ಸಿದ್ದರಾಮಯ್ಯ ಜಾತಕನ ಸದ್ಯದಲ್ಲಿ ಹೇಳ್ತೀನಿ, ನೀವು ಫಾಲೋ ಮಾಡಿ. ಅದಕ್ಕೂ ಮುಂಚೆ ನೀವು ಹೇಳ್ತಿದ್ರಿ ಕಷ್ಟಗಳನ್ನ ನಾವೇ ರೀಚಾರ್ಜ್ ಮಾಡಿಸ್ಕೊಳ್ತೀವಿ. ಬಟ್ ನಿಮ್ಗೆ ಕಷ್ಟದಿಂದ ಪರಿಹಾರ ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನ ರೀಚಾರ್ಜ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಮಗೆ ಕಾಲ್ ಮಾಡಕ್ಕೆ ಕರೆನ್ಸಿ ಬೇಕಲ್ವಾ? ಅದಕ್ಕೆ 41219999 ಗೆ ಶಿರಡಿಯಿಂದ ಒಬ್ರು ಕಾಲ್ ಮಾಡಿದ್ದಾರೆ. STD ಕೋಡ್ 080 ನ ಹಾಕಿ. ಹೌದು, ರಮೇಶ್ ಅಂತ ಇವ್ರ ಹೆಸರು. ಆ ನಂಬರ್ ಪಾಸ್ ಮಾಡ್ತಿದ್ದೀನಿ. ರಮೇಶ್ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಮಾರ್ನಿಂಗ್ ಮಂತ್ರಕ್ಕೆ ಸ್ವಾಗತ. ನಮಸ್ಕಾರ ಸಾಯಿರಾಮ್. ನಮಸ್ಕಾರ ಸಾಯಿರಾಮ್. ಸೊ ಅರುಣ್ ಮತ್ತೆ ನನ್ನ ಕಾಂಬಿನೇಷನ್ ನಲ್ಲಿ ಮಾರ್ನಿಂಗ್ ಮಂತ್ರ ಹೇಗ್ ಬರ್ತಾ ಇದೆ? ಬರ್ತಿದೆ ಗೊತ್ತು, ಹೇಗ್ ಚೆನ್ನಾಗಿ ಬರ್ತಾ ಇದೆ. ಡೈಲಿ ಕೇಳ್ತಾ ಇರ್ತೀನಿ. ಕೇಳ್ಬಿಟ್ಟು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದೀನಿ. ಏನೋ ಇವತ್ತು ಸಿಕ್ತು ಸರ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. ಮಹೇಶ್ ಅವರ ಸಹಕಾರದಿಂದ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. ಮೇಡಮ್, ನನ್ನ ಡೇಟ್ ಆಫ್ ಬರ್ತ್ ಅದು ಸರಿಯಾಗಿಲ್ಲ. ಎಸ್ ಪರ್ ಸರ್ಟಿಫಿಕೇಟ್ ಪ್ರಕಾರ ಇರೋದು ನಂದು 23/5/1958. 23/5/1958. 1958. ಇದು ಎಸ್ ಪರ್ ಸರ್ಟಿಫಿಕೇಟ್ ಪ್ರಕಾರ ಇರೋದು. ನಂದು ಯಾವ್ದು ಡೇಟ್ ಟೈಮಿಂಗ್ ಇದ್ದಂಗೆ ಯಾವ್ದು ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿ ಇದರಲ್ಲಿ ಯಾವ್ದು ಇದು. ಓಕೆ, ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನ ಕೌಂಟ್ ಮಾಡಿದೀರಾ?
ಡೇಟ್ ಆಫ್ ಬರ್ತ್ ಈಗ ಆಸ್ ಪರ್ ಸರ್ಟಿಫಿಕೇಟ್ ಪ್ರಕಾರ ಯಾವುದು ಅದನ್ನೇ ಸರ್ ನೋಡಿ, ಇದು ನಿಮ್ಮ ಡೇಟ್ ಆಫ್ ಬರ್ತ್. ನಿಮ್ಮ ಹೆಸರು ಮಹೇಶಾ? ರಮೇಶ್. ರಮೇಶ್ ಅಂದ್ರೆ 20 ಬರುತ್ತೆ ನೇಮ್ ನಂಬರು. ರಮೇಶ್ ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ 23/5/1958. ಹೌದು ಸರ್. ಸ್ಕೂಲ್ ಡೇಟು. ಆದರೆ ಈ ವರ್ಷ ನಿಮಗೆ ತೊಂದರೆ ಆಗಬೇಕು. ಏನಕ್ಕೆ ಈ ವರ್ಷ ಇದೇ ಡೇಟ್ ಆಫ್ ಬರ್ತ್ ಆದರೆ ಈ ಡೇಟಲ್ಲಿ ಯಾಕೆ ತೊಂದರೆ ಆಗಬೇಕು? ನಿಮ್ಮ ಸ್ಕೂಲ್ ಡೇಟು ನಿಮ್ಮ ಒರಿಜಿನಲ್ ಫಸ್ಟು. ಇದು ಹೇಗೆ ತೊಂದರೆ ಆಗಬೇಕು ಅಂತ ಹೇಳ್ತೀನಿ. ಸರಿ ಅಂದರೆ ಸರಿಯೇ, ತಪ್ಪಂದ್ರೆ ತಪ್ಪನಿ. 23/5/2013 ಕೌಂಟ್ ಮಾಡಿದ್ರೆ 16 ಬರುತ್ತೆ. ಇವತ್ತಿನ ಡೇಟ್ ಕುಡಿರೋ 16 ಬರುತ್ತೆ. ಇವತ್ತು 9ನೇ ತಾರೀಕು 10ನೇ ತಿಂಗಳು 2013 ಕೌಂಟ್ ಮಾಡಿ ನೋಡಿ 16 ಬರುತ್ತೆ. ಈ 16 ಕೇತು ಗ್ರಹ ಸಂಖ್ಯೆ. ಈ ವರ್ಷ ಏನಾದ್ರು ಪ್ರಾಬ್ಲಮ್ ಇದ್ದೀರಾ ಸರ್? ಇದೆ ಸರ್, ಡೈಲಿ ಇದ್ದೇ ಇದೆ. ಸುಮಾರು ಈಗ ಈ 1-2 ವರ್ಷದಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಇದೀನಿ. ಬಾಬಾ ಹತ್ರ ಇದ್ರು, ಏನೋ ಬಾಬಾ ಕಾಪಾಡಿದ ನನ್ನ. ಇಲ್ಲಿದ್ರೆ ಯಾವಾಗ್ಲೂ ಏನೋ ಆಗ್ಬೇಕಾಗಿತ್ತು. ತುಂಬಾ ಫೈನಾನ್ಸಿಯಲಿ ತುಂಬಾ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, 2 ಕಾಲುಗಳು ಎಕ್ಸಿಮಾ ಟೈಪ್ ಆಗಿ. ಒಂದು 5 ನಿಮಿಷ ನನ್ನ ಒಂಚೂರು ಮಾತಾಡಕ್ ಕೊಡ್ತೀರಾ? ನಿಮ್ಮ ಒಬ್ಬರಿಗೆ ಹೇಳೋ ನಂಬರ್ ಇಡೀ ಜಗತ್ತು, ಇಡೀ ಆಲ್ ಓವರ್ ವರ್ಲ್ಡ್ ನೆನಪಾಗುತ್ತೆ ಈ ನಂಬರು. ಯಾಕೆ ಈ ತರ ಇದೆ ಅಂದ್ರೆ, ಈ ಮೊಬೈಲ್ ನಂಬರ್ ಅಲ್ಲಿ 7-8 ಪಕ್ಕನೆ ಇದೆ. ಓಕೆ, ನಿಮ್ಮ ಮೊಬೈಲ್ ನಂಬರ್ ಅಲ್ಲೂ 7 ಮತ್ತೆ 8 ಪಕ್ಕ ಇದ್ರೆ ನೀವು ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಸಫರ್ ಮಾಡ್ತಿದ್ದೀರಾ ಅಲ್ವಾ? ಹಾಗಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಅನ್ವಯಿಸುತ್ತೆ ಸರ್. 7 ಪಕ್ಕ 8 ಮೊಬೈಲ್ ನಂಬರ್ ಅಲ್ಲಿ ಇದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವ್ರಿಗೆ. ಪ್ರಪಂಚದಲ್ಲಿ ನೀವು ಎಲ್ಲೇ ಯಾವುದೇ ಮೂಲೆಯಲ್ಲಿ ಇದ್ರೂ ನಿಮ್ಗೆ ಅನ್ವಯ ಆಗತ್ತೆ ಅಂತ ಹೇಳ್ತಾ ಇದ್ರಿ. 7 ಪಕ್ಕ 8 ಯಾಕೆ ಇರಬಾರ್ದು? ನೋಡಿ, 7 ಪಕ್ಕ 8 ಯಾಕೆ ಇರಬಾರ್ದು ಅಂದ್ರೆ, ಬಹಳ ನನಗೆ ಏನಪ್ಪ ಅಂದ್ರೆ, ನೆನ್ನೆ ಇದು ಹೀಗೆ ಇರ್ಲಿ, ಇವ್ರು ಇರ್ಲಿ, ನೆನ್ನೆ ಒಂದು 3 ಜನ ಲೇಡೀಸ್ ಬಂದಿದ್ರು. ಅವ್ರ ಜಾತಕ ನೋಡಿ ಓಪನ್ ಮಾಡಿದ ತಕ್ಷಣ ನನ್ನ ಕಣ್ಣೀರು ಬಂದ್ಬಿಡ್ತು. ನನ್ನ ಮಕ್ಕನೇ ಅಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಇದು ಏನಕ್ಕಂದ್ರೆ ಜನಕ್ಕೆ ಯಾರಿಗೂ ಅರ್ಥ ಆಗ್ತಿಲ್ಲ, ಅದು ಏನೋ ಗೊತ್ತಿಲ್ಲ ನನಗೆ. ಎಲ್ಲ ಬಂದಿದ ತಕ್ಷಣ ಜ್ಯೋತಿಷ ಸೆರ್ ಮಾಡ್ತಾರೆ ಅಂತ ಇವರೆಲ್ಲ ತಿಳ್ಕೊಬಿಟ್ಟಾರೆ. ಯಾರ ಕೈಲೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನಿಮ್ಮ ಮಕ್ಕಳನ್ನ ನೀವೇ ಹಾಳು ಮಾಡ್ತಾರೆ. ನಾಳೆ ಇವಾಗ 100ಕ್ಕೆ 30% ಸಿಜರಿಂಗ್ ಮಾಡಿಸ್ಕೊತಾರೆ. ನಾಳೆ ಅವು ದೊಡ್ಡರಾಗಿ ಜಾತಕ ಕೇಳಕ್ಕೆ ಬಂದರೆ, ನೀನು ಹುಟ್ಟರೆ ಮುಹೂರ್ತ ಸೇರಿಲ್ಲ, ನಿಮ್ಮ ಅಮ್ಮ ಸಿಜರಿಂಗ್ ಮಾಡಿಸ್ಕೊಂಡ್ರೆ ಮುಹೂರ್ತ ಸೇರಿಲ್ಲ, ನೀನು ಇದಕ್ಕೆ ಹಾಳಾಗೋಗಿದ್ಯಾ ಅಂತ ಹೇಳಿದಾಗ ಏನಾದ್ರು ಗೊತ್ತಾ? ಅವಾಗ ಮಕ್ಕಳು ಅವ್ರ ಅಪ್ಪ ಅಮ್ಮನ ಶಾಪ್ ಹಾಕ್ಬೇಕಾ ಬರುತ್ತೆ. ನನ್ನನ್ನು ಯಾಕೆ ಹುಟ್ಟಿಸ್ಕೊಂಡ್ರು, ನನ್ನನ್ನು ಯಾಕೆ ಸಿಜರಿಂಗ್ ಮಾಡಿಸ್ಕೊಂಡ್ರು. ಇವತ್ತೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕಾರ್ ತಗೊಂಡು ಚೆನ್ನಾಗಿದ್ದಾರೆ, ನಾನು ಮಾತ್ರ ಅವ್ನು ನೋಡಿದ್ರಂಗೆ ಹೋಗ್ಬೇಕಾ ಬರುತ್ತೆ ಅನ್ನೋದು. ಇದೆಲ್ಲ ಜಾತಕನೇ ಕಾರಣ, ನಂಬರೇ ಕಾರಣ, ದಶನೇ ಕಾರಣ, ಭುಕ್ತಿನೇ ಕಾರಣ. ಇದ್ರ ಬಗ್ಗೆ ಸಾಲಾಗಿ ಹೇಳ್ತಾ ಇರ್ತೀನಿ. ನಿಮ್ಮ ಮನೇಲಿ ನೀವು ಕಲ್ತ್ಕೋಬೇಕು. ನಿಮ್ಮ ಮಕ್ಳು ಜಾತಕ ನೀವು ನೋಡಬೇಕು. ಯಾರೋ ನೋಡಿ ಮದುವೆ ಮಾಡಿ ನೀವು ಡೈವರ್ಸ್ ಆಗಿ ಲಾಯರ್ ಹತ್ರ ನಿಂತ್ಕೋಬೇಡ್ದು. ನನ್ನ ಮಗಳು ಮದುವೆ ಇದೇ ದಿನ ಇದೇ ನಕ್ಷತ್ರದಲ್ಲಿ ಆಗ್ಬೇಕು ಅಂತ. ಯಾಕೆ 7 ಬಗ್ಗೆ 8 ಸರಿಲ್ಲ, 8 ಬಗ್ಗೆ 7 ಸರಿಲ್ಲ, ಲಕ್ಷ್ಮಿನ ಯಾಕೆ ಸರಿಲ್ಲ ಎಲ್ಲ ಹೇಳ್ತಾ ಇರ್ತೀನಿ. ನನಗಿನ್ನ ಎಷ್ಟು ಮೀಟ್ ಇರಬೇಕು, ನನಗೆ ಎಷ್ಟು ಸಬ್ಜೆಕ್ಟ್ ಮೇಲೆ ನಂಬಿಕೆ ಇರಬೇಕು. ಸುಮ್ಮನೆ ಯಾರೋ ಬಂದ್ಬಿಟ್ಟು ಕತೆ ಬುಕ್ ಹೇಳ್ಬೇಕಾರೆ ಇಲ್ಲಿ ಈ ನಂಬರ್ ಸರಿಲ್ಲ, ಲಕ್ಷ್ಮಿನ ಹೆಸರು ಸರಿಲ್ಲ ಅನ್ನೋ ಹೆಸರು ಹೇಳ್ತೀನಿ ಅಂದರೆ, ಲಕ್ಷ್ಮಿನ ಹೆಸರು ಗಂಡರಿಗೆ ಯಾಕೆ ತೊಂದರೆನೋ ಅಂತ ಹೇಳ್ತೀನಿ. 7 ಪಕ್ಕ 8 ಸರಿಲ್ಲ ಅಂತ ಹೇಳ್ತೀನಿ. ಒಂದ್ ಸ್ವಲ್ಪ ರಫ್ ಆಗಿ ಕೇಳಿ ನೋಡೋಣ. ನನ್ನ ಯಾಕೆ ಸರಿ ಇಲ್ಲ ಸರ್ ಹೇಳ್ತಾವ್ರೆ, ಯಾಕೆ ಸರಿಲ್ಲ ಅಂತ ಹೇಳ್ತಿದ್ದೀನಿ. 7 ಅನ್ನೋ ಗ್ರಹ ಬಂದು ಕುಂಡ್ಲಿ ಪ್ರಕಾರ ಬಂದು ಕೇತು ಗ್ರಹನೇ ಆಗುತ್ತೆ. 8 ಅನ್ನೋ ಗ್ರಹ ಬಂದು ಶನಿ ಗ್ರಹ ಆಗುತ್ತೆ. ಈ ಶನಿಗೂ ಕೇತುಗೂ ಯಾವಾಗಲೂ ಆಗಲ್ಲ. ಇದು ಏನು ಕೇಳ್ತಿದ್ದೀನಿ ನೋಡಿ. ಗಾಡಿ ಅಂದ್ರೆ ಶನಿ ಗ್ರಹ. ಇವರೆಲ್ಲ ತೆಗೆದು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಗಣಪತಿನೇ ಕೇತು ಗ್ರಹ. ಆದರೆ ಗಾಡಿ ಪೂಜೆ ಮಾಡಿಸಿದ ಮೇಲೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಯಾಕಾಗುತ್ತೆ? ಮೊದಲನೇ ಸರಿ ಗಣೇಶನ ಪೂಜೆ ಮಾಡ್ತಾರೆ, ಅದು ಆಕ್ಸಿಡೆಂಟ್ ಆಗುತ್ತೆ. ಇದಕ್ಕೂ ಏನು ಸಂಬಂಧ? ಗಣೇಶನ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿದ್ರೆ ಏನಾಗುತ್ತೆ? ಇದು ಗಣೇಶನ ನಂಬರ್ ಕೇತು ಗ್ರಹ 7ನೇ ನಂಬರ್ ಆಗುತ್ತೆ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಯುಧ ಪೂಜೆ ಸಮಯ, ನನಗೆ ಚೆನ್ನಾಗಿ ಗೊತ್ತು ಟ್ರಾವೆಲ್ಸ್ ಬಗ್ಗೆ. ನಾನು ಗಾಡಿಗಳಿದ್ದು ನಾನು ರಾತ್ರಿ 1 ಗಂಟೆ ತನಕ ಮಾತಾಡಿದೆ. ಒಬ್ಬ ಟ್ರಾವೆಲ್ಸ್ ಅಂದ ಜೊತೆ ನಮ್ಮ ಮನೆ ಪಕ್ಕದಲ್ಲಿ ನಾನು ನೋಡ್ಬಿಟ್ಟು, ಸಾರ್ ನೀವೇ ಸಾರ್ ಅಂದರು. ಹೌದು ಅಂದೆ. ಅವಾಗ ಅವನು ಟ್ರಾವೆಲ್ಸ್ ಹುಡುಗ 9ನೇ ತಾರೀಕು ಹುಟ್ಟಿದ್ದ. ನಾನು ಹೇಳಿದೆ, ಆಮೇಲೆ ಕೇಳಿದೆ, ನಿನ್ನ ನಕ್ಷತ್ರ ಏನು ಅಂದೆ. ನಾನು ಸುಮ್ಮನೆ ವಿಶಾಖ ನಕ್ಷತ್ರ ಅಂದ. ಇಷ್ಟೋ ತನಕ ನೀನು ಮಾತಾಡ್ತಿದ್ರೆ ನೀನು ವಿಶಾಖ ನಕ್ಷತ್ರ, ನಂಗೆ ತುಂಬ ಸಂಪತ್ತಾರೆ ಆಗುತ್ತೆ, ಅದರಿಂದ ನೀನು ಕ್ಲೋಸ್ ಆಗ್ತಿದ್ದ. ಯಾರ್ಯಾರು ಮೊಬೈಲ್ ನಂಬರ್ 7 ಪಕ್ಕ 8 ಇದೆ, 8 ಪಕ್ಕ 7 ಇದೆ, ಗಾಡಿ ನಂಬರಲ್ಲಿ ವೆಹಿಕಲ್ ನಂಬರಲ್ಲಿ 7 ಪಕ್ಕ 8 ಇದೆ, ಮದುವೆ ಡೇಟ್ 7ನೇ ತಿಂಗಳು 8ನೇ ತಾರೀಕು 8ನೇ ತಾರೀಕು 7ನೇ ತಿಂಗಳು, ಇವ್ರು ಯಾರು ಉದ್ಧಾರ ಆಗಕ್ಕಾಗಲ್ಲ. 100ಕ್ಕೆ 100 ನಾನು ಬರ್ಕೊಡ್ತೀನಿ. 100% ಸತ್ಯ ಇದು. ಇಂಥ ಒಂದು ಇಸ್ಬಿಲಿ ಹುಟ್ಟಿರೋಂಥರಾಗಿರ್ಬೋದು, ಮದುವೆ ಆಗಿರ್ಬೋದು, ಒಂದಲ್ಲ ಒಂದು ಗೊಂದಲ ಸಿಗಾಕಿದ್ರೆ ಇದಕ್ಕೆಲ್ಲ ಕಾರಣ ಈ ನಂಬರೇ ಕಾರಣ. ಈ ನಂಬರೇ ಗ್ರಹ ಆಗುತ್ತೆ. ನಂಬರೇ ಚೆನ್ನಾಗಿ ಗ್ರಹ ಆಗುತ್ತೆ. ನೋಡಿ, ಮನುಷ್ಯನಿಗೆ ನಾನು ಚೆನ್ನಾಗಿ ಹೇಳ್ತಿದ್ದೀನಿ, ಇಂಥ ಒಂದು ಮೊಬೈಲ್ನ ಆಲ್ ಓವರ್ ವರ್ಲ್ಡಲ್ಲಿ ಯಾರು ತಗೋಬಾರ್ದು. ನೀವು ತಗೋಬೇಕು ಅಂದರೆ ಜನರೇ, ನಾನು ನಿಮಗೆ ನೇರವಾಗಿ ಹೇಳ್ತಿದ್ದೀನಿ, ಪ್ರತಿ ವರ್ಷ 7ನೇ ತಿಂಗಳು 8ನೇ ತಾರೀಕು 8ನೇ ತಾರೀಕು 7ನೇ ತಿಂಗಳು ತೆಗೆದು ನೋಡಿ. ಒಂದು ಕಡೆ ಬೆಂಕಿ ಬಿದ್ದಿರೋದು, ಒಂದು ಕಡೆ 4 ಜನ ಸತ್ತೋಗಿರೋದು, ಒಂದು ಸಂಸಾರ ಸರ್ವನಾಶ ಆಗ್ಬಿಡೋದು ಕೂಡ ಇದೇ ಡೇಟ್ ಆಗಿರುತ್ತೆ. ಯಾವುದೋ ಗಾಡೀಲಿ ಹೋಗ್ತಾ ಇರ್ತಾರೆ, ಯಾವುದೋ ಒಂದು KSRTC ಬಸ್ಸೋ ಓಲೋ ಬಸ್ಸೋ ಯಾವುದೋ ಒಂದು ಗುದ್ದಿರೆ ಮನೇಲಿರೋಂಥ ಒಂದು ಕಾರಲ್ಲಿ ಎಷ್ಟು ಜನ ಗಂಡ ಹೆಂಡತಿ 2 ಮಕ್ಕಳು ಸರ್ವ ವಾಶ್ ಔಟ್ ಆಗ್ಬಿಡ್ತಾರೆ. ಇದೆಲ್ಲವೂ ಕೂಡ ಈ ನಂಬರ್ಗೆ ಹೋಲಿಕೆ ಆಗ್ತದೆ. ಅವತ್ತು ಮಾಧ್ಯಮ ನೋಡ್ತೀರಾ, ಅವತ್ತು ಒಬ್ಬರು ಒಂದು 3 ಜನ ಸ್ವಾಮೀಜಿಗಳು ಬೆಂಕಿಗೆ ಆಹುತಿ ಆದರು. ಅವತ್ತು ಕೂಡ ಈ ಥರ ಒಂದು ಡೇಟ್ ಕಾಂಬಿನೇಷನ್ ಬಂದಿತ್ತು. ನಾನು ಎದುರು ಹಿಂಗೆ ಕೂತಿದ್ದೆ. ಬೆಳಗ್ಗೆ ಮಾಧ್ಯಮ ನೋಡಿದರೆ
ಕರ್ನಾಟಕನ ಬೆಚ್ಚ ಬೀಳೋ ಥರ ಆಗೋಗ್ಬಿಟ್ಟಿತ್ತು. ಸರ್ ಬಟ್ ಇವಾಗ ಶಿರಡಿಯಿಂದ ಕಾಲ್ ಮಾಡಿದಂತ ರಮೇಶ್ ಅವರ ಮೊಬೈಲ್ ನಂಬರ್ ಅಲ್ಲಿ 7 ಪಕ್ಕ 8 ಇದೆ. ಅನ್ಫಾರ್ಚುನೇಟ್ಲಿ ಅವರು ನಂಬರ್ ಚೇಂಜ್ ಮಾಡಬೇಕು ಗೊತ್ತು. ಎಷ್ಟು ಟೋಟಲ್ ಬರಬೇಕು ನೋಡಿ ರಮೇಶ್ ಅವರೇ, ನಾನು ಚೆನ್ನಾಗಿ ಹೇಳ್ತಿದ್ದೆ. ರಮೇಶ್ ಅಂದರೆ 2 ಬರುತ್ತೆ. 2 ಅಂದರೆ ಚಂದ್ರ ಗ್ರಹ. ನೋಡಿ ಚಂದ್ರ ಇವತ್ತು 9, 9ಕ್ಕೂ 2ಕ್ಕೂ ಏನಕ್ಕಾಗಲ್ಲ ಒಂದು ಸಂಬಂಧ. ನಿಮ್ಮ ಮೊಬೈಲ್ ನಂಬರ್ನ ಕೌಂಟ್ ಮಾಡಿದರೆ 33 ಬರೋಂಥ ನಂಬರು, 42, 69 ಬರೋಂಥ ಮೊಬೈಲ್ ನಂಬರ್ ತಗೊಳ್ಳಿ. ನೀವು ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ 1, 10, 19, 9ನೇ ತಾರೀಕು ಹೆಚ್ಚಾಗಿ ಕೆಲಸ ಮಾಡಿ ಚೆನ್ನಾಗಾಗುತ್ತೆ. ನಿಮಗೆ ಡೆಡ್ ಡೆಪಾಸಿಟ್ ನಂಬರ್ 7 ಡೆಡ್ ಡೆಪಾಸಿಟ್ ನಂಬರ್. ಈ ವರ್ಷ ಎಲ್ಲ ಕೊಟ್ಟರೆ 7 ಬರುತ್ತೆ. ನೋಡಿ ನಿಮ್ಮ ಬಗ್ಗೆ ಇಟ್ಕೊಂಡು ಇಷ್ಟೊಂದು ಮಾತಾಡ್ತೀವಿ ಅಂದರೆ 7 ಇನ್ನೊಬ್ರಿಗೆ ಒಳ್ಳೇದು ಮಾಡುತ್ತೆ, ಆದರೆ ನಿಮಗೆ ಕೆಟ್ಟದ್ದು ಮಾಡುತ್ತೆ. ನಿಮ್ಗೆ ಯಾಕೆ ಕೆಟ್ಟದ್ದು ಮಾಡುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇದೆ ಕಾಲ್ ಸುಮಾರು ಬರ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇದ್ರು ನಾನು ಇದೆಲ್ಲ ನೇರವಾಗಿ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ಮೀಟರ್ ಇರಬೇಕು ಅಂತ. ಅದಕ್ಕೆ ಹೇಳೋದು ಅರುಣ್ ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಮೀಟರ್ ಇರೋರೆಲ್ಲ ಆಟೋ ಡ್ರೈವರ್ಸ್ ಅಲ್ಲ, ಆರ್ಯವರ್ಧನ್ ಕೂಡ ಆಗಿರ್ಬೋದು. ಅಲ್ಲ ನಾನೊಂದು ಮಾತು ಹೇಳ್ತೀನಿ ನೋಡಿ. ಅನುರಾಧ ನಕ್ಷತ್ರ ಹುಡ್ತಾರ್ಗೆಲ್ಲ ಹುಚ್ಚಿಡಿಯೋದು ಒಂದು ಬಾಕಿ ಅಂತ ಹೇಳ್ತಾ ಇದ್ದೆ. ಇವತ್ತು ಅನುರಾಧ ನಕ್ಷತ್ರನೇ ಸರ್. ಇಲ್ಲಿ ಸುಮಾರು ಜನ ನಮ್ಮ ಟೆಕ್ನಿಷಿಯನ್ಸ್ ಅನುರಾಧ ನಕ್ಷತ್ರದವರಿದ್ದಾರೆ, ಅವ್ರಿಗೆಲ್ಲ ಟೆನ್ಷನ್ ಕೊಡಬೇಡಿ ನೀವು. ಇವಾಗ ಅನುರಾಧ ನಕ್ಷತ್ರದ ಬಗ್ಗೆ ಹೇಳ್ತಿದ್ರು, ಅನುರಾಧ ನಕ್ಷತ್ರದ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಹನುಮೇಗೌಡ ಅಂತ ಒಬ್ರು ಲೈನ್ ಅಲ್ಲಿ ಇದ್ದಾರೆ. ಠಗಾಟಕ್ ಅಂತ ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟು ಅನುರಾಧ ನಕ್ಷತ್ರದ ಬಗ್ಗೆ ಮಾತಾಡೋಣ. ಗೊತ್ತು ನೀವೆಲ್ಲ ವೇಟ್ ಮಾಡ್ತಿದ್ದೀರಾ ಅಂತ. ಸೊ ಅದಕ್ಕೂ ಮುಂಚೆ ಹನುಮೇಗೌಡ ಅವರೇ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಮಸ್ಕಾರ, ಶುಭೋದಯ ಮೇಡಮ್. ಆರ್ಯವರ್ಧನ್ ಅವ್ರಿಗೂ ನಮಸ್ಕಾರ, ಶುಭೋದಯ, ಕೋಟಿ ಕೋಟಿ ವಂದನೆಗಳು. ನಿಮಗೂ ಸರ್ ಎಲ್ಲರಿಗೂ ಸೇರಿ ವಂದನೆಗಳು ಸರ್. ಸರ್ ಎಲ್ಲಿಂದ ಮಾತಾಡ್ತಾ ಇದ್ರಾ? ನಾವು ಯಲಹಂಕದಿಂದ ಮಾತಾಡ್ತಾ ಇದ್ದೀರಿ ಸರ್. ಹೇಗ್ ಬರ್ತೈತೆ ಮಾರ್ನಿಂಗ್ ಮಂತ್ರ? ಗುಡ್ ಮಾರ್ನಿಂಗ್ ಸರ್. ತುಂಬಾ ಸರ್, ಪ್ರತಿಯೊಬ್ರು ನನ್ನ ನರನಾಡಿ ಪ್ರತಿಯೊಂದು ಇವತ್ತು ನನಗೆ ಶೇಕ್ ಆಗ್ತಾ ಇದೆ ಸರ್. ಯಾಕೆ ಸರ್ ಶೇಕ್? ಆ ತರ ಸರ್, ನಿಮ್ಮ ಒಂದು ಪದ ಇದೆಯಲ್ಲ, ಪದನೂ ಒಂದೊಂದು ನರನಾಡಿಗೂ ತಲುಪುವಂತ ಪದಗಳು ಸರ್ ನಿಮ್ಮ ಬಾಯಿಂದ ಬರೋದು. ನೀವ್ ಹೇಳ್ತಾರ ಮಾತಿಗೆ ರೋಮನ್ನ ನೆಟ್ಟ ನಿಂತ್ಕತ ಇದ್ದೆ. ಆದ್ರೆ ನಾನು ಹಿಂಗ್ ಹೇಳ್ತೀನಿ ನೇರವಾಗಿ ಅಂದ್ರೆ ಹೆಂಗಿರ್ಬೇಕು ಸರ್? ಹೌದು, ನೀವು ನೇರವಾಗಿ ಹೇಳೋದು ಹೇಳ್ತಾ ಒಂದೊಂದು ನರನಾಡಿನೂ ಪ್ರತಿಯೊಬ್ಬ ಕೇಳೋ ಮನುಷ್ಯನಿಗೂ ಮಾತಾಡ್ಬೇಕು, ನಿಂತೋಗಿರೋ ನರನು ಆ ತರ. ತುಂಬಾ ಸಂತೋಷ ಆಯ್ತು. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಿಮ್ ನರ ಹೇಗಿದೆ, ನಿಮ್ ಡೇಟ್ ಆಫ್ ಬರ್ತ್ ಹೇಗಿದೆ ಅಂತ ಪತ್ತೆ ಮಾಡೋಣ. 31/10/1967. 1967. ಆಕ್ಚುಲಿ ನಿಮ್ಮನ್ನ ಮೆಚ್ಕೊಳ್ಬೇಕು ನಾವು. ಯಾಕೆ ಅಂದ್ರೆ ಆರ್ಯವರ್ಧನ್ ಹೇಳ್ತಿದ್ರು ಇಷ್ಟೆಲ್ಲ ಧೈರ್ಯವಾಗಿ ನಾನು ಬೋಲ್ಡ್ ಆಗಿ ಡೈರೆಕ್ಟ್ ಆಗಿ ಹೇಳ್ತೀನಿ ಅಂದ್ರೆ ನನಗೆ ಎಷ್ಟು ಮೀಟರ್ ಇರಬೇಡ ಅಂತ. ಅದಕ್ಕಿಂತ ಜಾಸ್ತಿ ಮೀಟರ್ ಕೇಳೋರ್ಗಿರ್ಬೇಕು ಅಲ್ವಾ? ಹೌದು ಮೇಡಮ್. ಏನ್ ಹೇಳ್ತಾರೋ ಅನ್ನೋ ಗಾಬರಿನಲ್ಲಿ ಕಾಲ್ ಮಾಡಿದೀರಾ. ನಿಮ್ಗೆ ಮೀಟರ್ ಜಾಸ್ತಿನೇ ಇದೆ. ಕೇಳೋಣ ನಿಮ್ ಪ್ರಶ್ನೆ ಏನು ಹೇಳ್ಬಿಡಿ. ಪ್ರಶ್ನೆ ಕೇಳಿ ಸರ್. ಸರ್ ನಾನು ತುಂಬಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲೇ ಬರ್ತಾ ಇದ್ದೀನಿ ಮೊದಲಿಂದಾನು. ನಾನೊಂದು ಚಾಲಕನಾಗಿ ಒಂದು ಗಾಡಿ ತಗೊಂಡು ಒಂದು 10 ವರ್ಷದಿಂದ ಗಾಡಿ ತಗೊಳ್ತಾ ಇದ್ದೀನಿ, ಚೇಂಜ್ ಮಾಡ್ತಾ ಇದ್ದೀನಿ. ಬಟ್ ಯಾಕೆಂದ್ರೆ ನನಗೆ ಒಂದು ಸ್ಥಿರವಾಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಮೊಬೈಲ್ ನಂಬರ್ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದೆ ಸರ್? ನನ್ನ ಹತ್ರ ಏರ್ಟೆಲ್ ಸ್ಟಾರ್ಟ್ ಆದಾಗಿನ 10 ವರ್ಷದಿಂದ ಇದೆ ಸರ್ ಈ ನಂಬರ್. ಏರ್ಟೆಲ್ ಅವ್ರು ಮಾತ್ರ ಉದ್ಧಾರ ಆಗ್ಯಾರ, ನೀವು ಮಾತ್ರ ಉದ್ಧಾರ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಾ? ಹೌದು ಸರ್. ಹೌದು. ಯಾಕೆ ಆಗಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಈ ನಂಬರ್ ಪಕ್ಕ ಬಂದ್ರೆ ಏನಾದ್ರು ಗೊಂದಲದಲ್ಲಿ ಇರ್ತೀನಿ. ನೋಡ್ರಿ ಯಾವ ನಂಬರ್ ಹೇಳಿ? 984511 ಅಲ್ಲ ಸರ್, ಆದ್ರಿಂದ ನಾನು ಅಷ್ಟಾಗಿ ಗಮನಿಸಿಲ್ಲ ಸರ್. ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ 4 ಪಕ್ಕ 8 ಇದೆ, 8 ಪಕ್ಕ 4 ಇದೆ. ಇಂಥ ನಂಬರ್ ಇದ್ದದ್ದು ಬಹಳ ಒಳ್ಳೇದಲ್ಲ. ದಯವಿಟ್ಟು ನಿಮ್ಗೆ ಒಂದು ಒಳ್ಳೆ ನಂಬರ್ ಕೊಡ್ತೀನಿ. ನಿಮ್ಮ ಮೊಬೈಲ್ ನಂಬರ್ ಎಲ್ಲವನ್ನೂ ಕೌಂಟ್ ಮಾಡಿದ್ರೆ 39 ಬರೋಂಥ ಒಂದು ನಂಬರ್ ತಾಳಿ ಎಲ್ಲವನ್ನೂ ಕೌಂಟ್ ಮಾಡಿ 33 ಬರಬೇಕು. ತುಂಬಾ ಲಕ್ ಬರುತ್ತೆ. 1 ಮತ್ತೆ 3 6 ಡೇಟಲ್ಲಿ ಕೆಲಸ ಮಾಡಿ ಒಳ್ಳೇದಾಗ್ಲಿ. ವೆರಿ ನೈಸ್, ಸಿಂಪಲ್ ಆಗಿರೋ ಸೊಲ್ಯೂಷನ್. ಅಷ್ಟು ಮಾಡ್ಕೊಂಡ್ರೆ ಲೈಫೇ ಸೆಟ್ಲ್ ಆಗ್ಬಿಡುತ್ತಲ್ಲ. ನೀವು ಅಷ್ಟೇ ಏನೇ ಪ್ರಾಬ್ಲಮ್ ಸೊಲ್ಯೂಷನ್ ಬೇಕು ಅಂತಿದ್ರು ನಾನು ನಂಬರ್ ನೀನು ನಂಬರ್ ಹೇಳೋಣ. ಓಕೆ, 4 1 ಹೇಳ 4 1 ನಾನು 4 ಹೇಳ್ತೀನಿ, 1 ಹೇಳು. 4 1 2 1 9 9. ಹೌದು, ಇವಾಗ ಅನುರಾಧ ನಕ್ಷತ್ರದ ಬಗ್ಗೆ ಮಾತಾಡೋಣ. ನಮ್ಮ ತಾಯಿ ಕೂಡ ಅನುರಾಧ ನಕ್ಷತ್ರ ಅಂತೆ. ಅಮ್ಮ ಚೆನ್ನಾಗಿದ್ರೆ ಖುಷಿ ಪಡಬೇಡ, ಏನಕ್ಕಂದ್ರೆ ನಾನಿದ್ದೀನಿ ಅಲ್ವಾ? ತುಂಬಾ ಚೆನ್ನಾಗಿ ಒಳ್ಳೆ ನಕ್ಷತ್ರ ಇರುವಂತ ಮಗ ಸುಪುತ್ರ ಇದನ್ನಲ್ಲ, ಅದಕ್ಕಿಂತ ಬೇಕಾ ಅಂತ. ಚೆನ್ನಾಗಿಲ್ಲ ಅಂದ್ರೆ ಸರ್, ಅನುರಾಧ ನಕ್ಷತ್ರ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಿ. ಯಾಕೆ ಏನು ಎತ್ತ ಹೇಳ್ಬಿಟ್ಟು, ಹಾಗೆ ಇನ್ನು ಎಷ್ಟು ವರ್ಷಗಳ ಕಾಲ ಈ ತರ ಇದೆ ಅಂತಾನು ಹೇಳ್ಬಿಟ್ರೆ? ಇನ್ನೂ ಒಂದು 2 ವರ್ಷದ ಕಾಲ ಅನುರಾಧ ನಕ್ಷತ್ರ ಹುಡ್ತವ್ರಿಗೆ ಸಾಕಾಗೋಷ್ಟು ಗೊಂದಲಗಳು. ತಾಯಿ ಮಗನ ಹತ್ರ ಇದ್ರು ಸರಿ, ಮಗ ತಾಯಿ ಹತ್ರ ಸರಿ, ದೇವಸ್ಥಾನದಲ್ಲಿ ಇದ್ರು ಸರಿ. ತೆಂಗಿನಕಾಯಿ ಯಾರ ಇಡಿ ಹೊಡೆದು ಬಂದು ತಲೆಗೆ ಹೊಡೆದು ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲು ಸೇರ್ಕೋಬೇಕಾ ಬರುತ್ತೆ. ಯಾಕಪ್ಪ ಅದ್ಯಾರ ತೆಂಗಿನಕಾಯಿ ಹೊಡ್ರೆ ನಿಮ್ಮ ತಲೆ ಬಂದು ಹೊಡಿತೈತೆ ಅಂದರೆ ನೋಡಿ, ಒಳ್ಳೆ 4 ಹೊಡ್ಬಿಟ್ರೆ ಅದ್ಯಾರ ಬೌಂಡ್ರಿ ಕ್ಯಾಚ್ ಇಲ್ಲ ತಲೆಗೆ ಹೊಡೆದೋಗುತ್ತೆ 6 ಆದರೆ. ನೋಡಿ 1 ರನ್ನಿಗೂ 4 ರನ್ನಿಗೂ 3 ರನ್ನಿಗೂ 6ಗೂ ಭಾಳ ಚೇಂಜಸ್ ಇರುತ್ತೆ. ಏನಕ್ಕೆ ಯಾರಲ್ಲ
ನಾನೇ ಪಕ್ಕದಲ್ಲಿದ್ರು ಯಾರೇನೂ ಮಾಡೋಕ್ಕಾಗಲ್ಲ. ಅನುರಾಧ ನಕ್ಷತ್ರ ಯಾಕೆ ಹುಚ್ಚಿಡಿತೈತೆ ಅನುರಾಧ ನಕ್ಷತ್ರದವ್ರಿಗೆ? ಈ ವರ್ಷ ಸಾಕಾಗೋಷ್ಟು ಕಷ್ಟ ಇದೆ ಅಂದರೆ ನೋಡಿ, ಸಬ್ಜೆಕ್ಟ್ ಯಾರಪ್ಪನ ಮನೆ ಸೊತ್ತಲ್ಲ, ಅದು ನಿಮ್ಮನೆ ಸೊತ್ತು. ಯಾರು ನಿಮ್ಮ ದುಡ್ಡು ಕೊಟ್ಟು ನಿಮ್ಮ ಹಣ ಬರ ಕೇಳ್ಕೆ ಬರ್ತಾರೆ. ಯಾವತ್ತೂ ಅಷ್ಟೇ, ಎಲ್ಲ ಜ್ಯೋತಿಷ ಹತ್ರ ಹೋಗ್ತಾರೆ, ಅವರೇ ದುಡ್ಡು ಇಸ್ಕೊಂಡು ಹೇಳಿ ಕಳಿಸ್ತಾರೆ. ಆದರೆ ಏನಕ್ಕೆ ಹಿಂಗಾಗುತ್ತೆ ಯಾರೊಬ್ಬರು ಯೋಚನೆ ಮಾಡಿಲ್ಲ. ಏನೋ ನನ್ನ ಮಗ ತನ್ನಂತಾನೆ ಒಬ್ಬ ಶ್ರೀಮಂತರಾಗ್ಬಿಡ್ತಾನೆ, ನನ್ನ ಮಗ ಬಡವಾಗ್ಬಿಡ್ತಾನೆ ಅಂತ. ಇದರಲ್ಲಿ ಒಂದು ಅಡಗಿದೆ ಸಬ್ಜೆಕ್ಟ್. ಯಾಕೆ ಅನುರಾಧ ನಕ್ಷತ್ರ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದೆ? ಯಡಿಯೂರಪ್ಪರಿಗೆ ನನ್ನ ಕಣ್ಣಿಗೆ ಯಡಿಯೂರಪ್ಪರ ಜಾತಕನ ಪಿನ್ ಟು ಪಿನ್ ಹೇಳ್ದೋ ನಾನು ಎಲ್ಲ ಮಾಧ್ಯಮದಲ್ಲೂ ಹೇಳಿದ್ದೀನಿ. ಅವ್ರ ಬಗ್ಗೆ ಒಂದು 50 ಪ್ರೋಗ್ರಾಮ್ ಮಾಡಿರ್ಬೋದು ನಾನು. ಯಡಿಯೂರಪ್ಪರು ಇವತ್ತೇ ಜೈಲಿಂದ ಬರ್ತಾರೆ ಅಂತ ನಾನು ಆಫೀಸಲ್ಲಿ ಹೆಡ್ಲೈನ್ಸಲ್ಲಿ ಹಾಕಿದ್ದೀನಿ. ಅವ್ರು ಜೈಲಿಗೆ ಹೋಗೋಕ್ಕೆ ಮುಂಚೆ ಬೆಂಗಳೂರಲ್ಲಿ ಬರೆದಿದ್ದೆ. ಈ ಪೇಪರ್ ನಾನು ಆಫೀಸಲ್ಲಿ ಬೇಕಾದ್ರೆ ತೆಗೆದು ನೋಡ್ಬೋದು. ಅವ್ರು ಹುಟ್ಟಿರೋದು ಅನುರಾಧ ನಕ್ಷತ್ರನೇ. ಯಡಿಯೂರಪ್ಪರು ಕೂಡ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋದು. ಶ್ರೀಶಾಂತ್ ಕೂಡ ಅನುರಾಧ ನಕ್ಷತ್ರನೇ. ಏನಕ್ಕೆ ಈ ಅನುರಾಧ ನಕ್ಷತ್ರದಲ್ಲಿ ಯಾರೋ ಶ್ರೀಶಾಂತ್ ಕೂಡ ಏನಕ್ಕೆ ಈಗ ಅನುರಾಧ ನಕ್ಷತ್ರಕ್ಕೆ ಇಷ್ಟೊಂದು ತೊಂದರೆ? ನಿಮ್ಮ ಮಕ್ಕಳಲ್ಲಿ ಪಾಸ್ ಆಗ್ತಾರ, ಆಮೇಲೆ ಆಕ್ಸಿಡೆಂಟ್ ಆಗುತ್ತಾ, ಮನೇಲಿ ಗಂಡ ಹೆಂಡತಿ ಡೈವರ್ಸ್ ಆಗುತ್ತಾ? ಇದೆಲ್ಲ ನಕ್ಷತ್ರ ಜಾತಿ, ನಕ್ಷತ್ರ ರಾಶಿ ಕುಂಡ್ಲಿ ಡಿಸೈಡ್ ಮಾಡಿರುತ್ತೆ. ಇವನಿಗೆ ಈ ವರ್ಷ ಡೈವರ್ಸ್ ಕೊಡಿಸ್ಬೇಕು, ಇವನು ಈ ವರ್ಷ ಹಾಳಾಗೋಗ್ಬೇಕು, ಇವನು ಯಾವ ದೇವಸ್ಥಾನಕ್ಕೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ರೆ, ಮೈಸೂರು ಹತ್ರ ಒಂದು ದೇವಸ್ಥಾನ, ಆ ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ, ಭಾಳ ಜನ ಹೋಗ್ತಾರೆ. ಆ ಪೂಜಾರೇ ನಂಗೆ ಫೋನ್ ಮಾಡಿ ಒಂದು 10 ಸರಿ ಫೋನ್ ಮಾಡಿದ್ರು. ಸಾರ್, ನಾನು ಎಲ್ಲ ಹೋಮನೂ ಮಾಡಿಬಿಟ್ಟೆ, ಎಲ್ಲ ಮಾಡಿದೆ, ನನ್ನ ಸಂಸಾರ ಸರಿ ಇಲ್ಲ, ನೆಟ್ಟಗಿಲ್ಲ ಅಂದರು. ಇದೆಲ್ಲ ಜಾತಕದಿಂದ ನಿರ್ಣಯ ಆಗುತ್ತೆ. ಯಾಕೆ ಅನುರಾಧ ನಕ್ಷತ್ರ ಬಗ್ಗೆ ಹಿಂಗಾಗುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ನಿಮಗೆ ಗೊತ್ತಾ ಸರ್? ಅದು ನೀವು ಹೇಳ್ತೀರಾ ಅಂತಾನೆ ಆಗುತ್ತೋ ಅಥವಾ ಆಗತ್ತೆ ಅಂತ ನೀವು ಹೇಳ್ತೀರೋ ನಮಗಂತೂ ಗೊತ್ತಿಲ್ಲ ಸರ್. ನಿಮ್ಮಮ್ಮ ಎಷ್ಟು kg ಇರ್ಬೋದು ವೆಯ್ಟ್? ಅವರ ಒಂದು 70 kg. ಅವರ 70 kg ಅನ್ಬೇಕಾದ್ರೆ ಗ್ರಹ ಹಂಗಲ್ಲ, ಅವರ ಅನ್ನಲ್ಲ, ಕೊಟ್ಟೆ ಬಿಡುತ್ತೆ, ಡಿಸೈಡ್ ಮಾಡಿಬಿಡುತ್ತೆ. ನೋಡಿ, ಅವರ ಅನ್ನೋದಕ್ಕೂ ಗ್ರಹಕ್ಕೂ ಏನು ಭಾಳ ವ್ಯತ್ಯಾಸ ಇದೆ. ಅನುರಾಧ ನಕ್ಷತ್ರದವ್ರಿಗೆ ಇಷ್ಟೊಂದು ನೇರವಾಗಿ ಹೇಳ್ತಿದ್ರೆ ಈ ಸಬ್ಜೆಕ್ಟ್ ಬಗ್ಗೆ ನನಗೆಷ್ಟು ನಂಬಿಕೆ ಇರಬೇಕು. ಈ ಸಬ್ಜೆಕ್ಟ್ ಅಂದರೆ ಏನು ಅಂದರೆ ನಾನು ಏನಕ್ಕೆ ಈ ಮಾತನ್ನು ಹೇಳ್ತಿದ್ರೆ, ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಷ್ಟೇ. ಗ್ರಹಗಳಿಗೂ ನನಗೂ ಒಂದು ಸಂಬಂಧ ಏನಪ್ಪ ಅಂದರೆ, ನಾನು ಏನಕ್ಕೆ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಡಿಯೂರಪ್ಪರಿಗೆ ಹಿಂಗಾಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಯಾರೂ ನಂಬ್ತೇ ಇಲ್ಲ. ಹಿಂಗಾಗುತ್ತೆ ಅಂದರೆ ನನಗೆ ಏನಕ್ಕಪ್ಪ ಇಷ್ಟೊಂದು ನಂಬಿಕೆ ಅಂದರೆ, ಒಂದು ನಕ್ಷತ್ರಾಧಿಪತಿ 12 ರಾಶಿನ ಸಂಚಾರ ಮಾಡ್ತಾ ಇರ್ತಾನೆ. ಅವನು 2ನೇ ಮನೆಗೆ ಬಂದಾಗ ಏನು ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಇವಾಗ 2ನೇ ಮಲ್ಲಿ ಇಲ್ಲ ಅವನು. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 2ನೇ ಮಲ್ಲಿ ಇಲ್ಲ ಅವನು. ಏನಕ್ಕೆ ಅಂದರೆ, ಅನುರಾಧ ನಕ್ಷತ್ರಾಧಿಪತಿ 12ನೇ ಮಲ್ಲಿದ್ದಾನೆ. ನೋಡಿ, ತುಲಾ ರಾಶಿಲಿದ್ದಾನೆ. ತುಲಾ ರಾಶಿಲಿ ಅವ್ನು ಹುಚ್ಚನೇ ಆಗಿರ್ಬೋದು. ಅನುರಾಧ ನಕ್ಷತ್ರ ಇವತ್ತೇ ಅನುರಾಧ ನಕ್ಷತ್ರ. ಇವತ್ತು ಚೆನ್ನಾಗಿ ಹೇಳ್ತಿದ್ದೀನಿ, ಇವತ್ತು ನೀವೇನಾದ್ರು ಇಂಪಾರ್ಟೆಂಟ್ ಕೆಲಸ ಮಾಡಿದ್ರೆ ಯಾರೂ ಕ್ಲಿಕ್ ಆಗೋಕ್ಕಾಗಲ್ಲ. ಇವತ್ತು ಹಬ್ಬನೇ ಇರ್ಬೋದು, ನನಗೆ ಅದು ಬೇಕಾಗಿಲ್ಲ. ನಂಬರ್ ಅಂದರೆ ನಂಬರು. ಏನಕ್ಕಂದ್ರೆ ಇವತ್ತಿನೆಲ್ಲ ಡೇಟನ್ನು ಕೂಡ 16 ಬರುತ್ತೆ. ಈ 16 ಅನ್ನೋದು ಕೇತುಗ್ರಹ. ಈ ಕೇತುಗ್ರಹ ಸಂಖ್ಯೆ ಭಾಳ ಡೇಂಜರ್ ನಂಬರ್. ಅದ್ರಲ್ಲಿ ಬೇರೆ ಅನುರಾಧ ನಕ್ಷತ್ರದಲ್ಲಿ ಆಗ್ಬಿಟ್ಟಿದೆ. ಇವತ್ತು ಹೆಂಗಿದೆ, ಮಾಡಿದುಣ್ಣ ಮಾರಾಯಣಂಗೆ ಆಗ್ಬಿಟ್ಟಿತ್ತು. ಇವತ್ತು ಹೊಸಮನೆಗೆ ಆಗಿರ್ಬೋದು, ಒಂದು ಕಾರ್ ತಗೊಂಡಿರ್ಬೋದು, ಇವೆಲ್ಲ ದುರಂತಕ್ಕಾಗ್ತವೆ. ಬಟ್ ಇವಾಗ 2 ವರ್ಷ ಆದ್ಮೇಲೆ ಅವ್ರ ಟೈಮ್ ಚೆನ್ನಾಗಿದೆಯಾ? ಕ್ಲಿಕ್ ಆಗ್ತಾರ ಆಮೇಲೆ ಚೆನ್ನಾಗಿ ಆಗ್ತಾರೆ. ಏನಕ್ಕೆ ಅನುರಾಧ ನಕ್ಷತ್ರ ಬಗ್ಗೆ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅನ್ನೋಕೆ ಹೇಳೋಕ್ಕಾಗ್ತಲ್ಲ. ಏನಕ್ಕೆ ಅಂದರೆ, ನಕ್ಷತ್ರಾಧಿಪತಿ 12ನೇ ಮಲ್ಲಿದ್ರೆ ಬಹಳ ಸಾಕಾಗೋಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಇದು ಅನುರಾಧ ನಕ್ಷತ್ರ ಒಂದೇ ಅಲ್ಲ, 27 ನಕ್ಷತ್ರ ಎಲ್ಲೆಲ್ಲಿದ್ದಾಗ ಏನೇ ರಿಸಲ್ಟ್ ಅಂತ. ಇವರು ಅನುರಾಧ ನಕ್ಷತ್ರಾಧಿಪತಿ 12ನೇ ಮನೆಗೆ ಇರೋದ್ರಿಂದ ವೃಶ್ಚಿಕ ರಾಶಿಗೆ ಬಂದು ಧನುಸು ರಾಶಿ ಬರೋವರೆಗೂ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಇಲ್ಲಿ ಬರೋಕ್ಕೆ 2 ವರ್ಷ ಆಗೇ ಆಗುತ್ತೆ. ಅಲ್ಲಿವರೆಗೂ ಮನೇಲಿ ಗೊಂದಲಗಳು, ನೆಮ್ಮದಿ ಇಲ್ದಿರೋಂಥದ್ದು, ಈ ಒಂದು ಮತ್ತೆ ತೊಂದರೆಗಳು, ಸಾಕಾಗೋಷ್ಟು ದುಡ್ಡು ಮಾಡಿದರೆ ಹಗರಣಕ್ಕೆ ಸಿಗಾಕಿನೋದು, ಆಮೇಲೆ ತುಂಬ ನಾನು ಅಂತ ಅಹಂಕಾರ ಬೀಳ್ತಾ ಇದ್ರೆ ಈ ಟ್ರಾವೆಲ್ಸ್ ಏನಾರಲ್ಲಿ ಆಕ್ಸಿಡೆಂಟ್ ಆಗ್ಬಿಡೋದು, ಇವೆಲ್ಲ ಆಗ್ತವೆ. ಈ ಅನುರಾಧ ನಕ್ಷತ್ರಾಧಿಪತಿಯವರು ಇನ್ನೂ 2.5 ವರ್ಷ ನಿಮ್ಮ ಕೈ ಬಾಯಿ, ನಿಮ್ಮದು ಅಕೌಂಟು, ನಿಮ್ಮ ಮಾತು ನಡೆ ನುಡಿನೆಲ್ಲ ನೆಟ್ಟಿಗೆ ಇಟ್ಕೊಂಡ್ರೆ ಪರವಾಗಿಲ್ಲ. ಆಮೇಲೆ ಈ ಅನುರಾಧ ನಕ್ಷತ್ರಕ್ಕೆ ಏನಪ್ಪ ಒಂದು ಪರಿಹಾರ, ತುಂಬ ಒಂದು ಸಿಂಪಲ್ ಒಂದು ಪರಿಹಾರ. ತಮಿಳ್ನಾಡು ತಿರುನಲ್ಲಾರ್ ಟೆಂಪಲ್ಗೆ ಪ್ರತಿ ಯಾವುದಾದ್ರು ಸರಿ ಈ ವರ್ಷದಲ್ಲಿ ಒಂದು ಅಮಾವಾಸ್ಯೆ ದಿವಸ ದರ್ಶನ ಮಾಡಿ ಬರೋದು. ಇದಕ್ಕೆ ದರ್ಶನ ಮಾಡೋಕ್ಕೆ ಇದಕ್ಕೆ ಪರಿಹಾರ ಒಂದು 8 kg ಎಣ್ಣೆನ ದಾನವಾಗಿ ಮನೇಲಿಟ್ಟು ಪೂಜೆ ಮಾಡಿ ತಗೊಂಡೋಗಿ ಕೊಟ್ಟು ಬಂದರೆ ಸ್ವಲ್ಪ ಒಳ್ಳೇದಾಗುತ್ತೆ. ಸೂಪರ್ ಅಂತ ಹೇಳಕ್ಕಾಗಲ್ಲ. ಸೂಪರ್ ನಕ್ಷತ್ರಗಳು ಯಾವಿದೆ, ಸೂಪರ್ ರಾಶಿ ಇದೆ ಅಂತ ಹೇಳ್ತೀನಿ. ತಲೆಗೆ ಬೀಳುತ್ತೆ ಅಂದ್ರು ನೀವು ಇಲ್ಲಿ ಹೊಡೆದಿದ್ದು ಹಿಡ್ಗೈ ಮೋಸ್ಟ್ಲಿ ನಮಗೆ ತಲೆಗೆ ಬಿದ್ದಿರುತ್ತೆ. ಏನ್ ಯೋಚನೆ ಮಾಡಬೇಡ. ವೆರಿ ಶಾರ್ಟ್ಲಿ ಅರುಣ್ಗೆ ರಜಾ ಕೊಡಿಸ್ತೀನಿ ಆಂಟಿ, ಡೋಂಟ್ ವರಿ. ಒಂದಿನ ತಿರುನಲ್ಲ ಟೆಂಪಲ್ಗೆ ಹೋಗಿ 8 kg ಎಣ್ಣೆನ ದಾನ ಮಾಡಿ ಬರ್ತೀರಂತೆ, ಒಳ್ಳೇದಾಗತ್ತೆ. ಹೆಲ್ಮೆಟ್ ಹಾಕ್ಸಿ. ನಕ್ಷತ್ರದವರೆಲ್ಲರಿಗೂ ಮುಂದೇನು ಒಳ್ಳೇದಾಗತ್ತೆ, ಡೋಂಟ್ ವರಿ. ಒಂದು 2 ವರ್ಷ ಸ್ವಲ್ಪ ಪೇಷನ್ಸ್ ಇರ್ಲಿ ಲೈಫಲ್ಲಿ, ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಪೇಷನ್ಸ್ ಬೇಕು ನಿಮ್ಗೆ. ಯಾಕಂದ್ರೆ ಇವಾಗ ನಾವು ಹೊರಟ್ರೆ ಮತ್ತೆ 11 hours ಆದ್ಮೇಲೆ ಸಿಗೋದು. ಸೈನಿಂಗ್ ಆಫ್ ಅರುಣ್ ಹರಿಹರನ್. ಜೀ ಕನ್ನಡ ನೋಡ್ತಾ ಇರಿ, ಕಣ್ಣಿಗೆ ಒಳ್ಳೇದು.